ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಅಪಘಾತ ಸ್ಥಳಕ್ಕೆ ಬಾರದ ಆಂಬ್ಯುಲೆನ್ಸ್, ರೊಚ್ಚಿಗೆದ್ದ ಸ್ಥಳೀಯರಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್, ಕಿಲೋಮೀಟರ್ ಗಟ್ಟಲೆ ವಾಹನಗಳ ಸಂಚಾರ ಸ್ಥಗಿತ, ಸುತ್ತಮುತ್ತಲಿನ ಗ್ರಾಮಸ್ಥರು ಪೊಲೀಸರ ನಡುವೆ ವಾಗ್ವಾದ. ನಕಲಿ ಚಿನ್ನ ಕೊಟ್ಟು ಅಸಲಿ ಚಿನ್ನ ಎಗರಿಸಿದ ಕಳ್ಳಿಯರು ಅಂದರ್, ಖತರ್ನಾಕ್ ಕಳ್ಳಿಯರ ಕೈಚಳಕ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಚಿನ್ನದಂಗಡಿಯಲ್ಲಿ ಚಿನ್ನ ಖರೀದಿ ನೆಪದಲ್ಲಿ ಬಂದ ಅಜ್ಜಿಯರಿಂದ ಚಿನ್ನ ಕಳವು. ಗೌರಿಬಿದನೂರು ತಾಲೂಕಿನ ಕದಿರದೇವರಹಳ್ಳಿ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆಗೆ ಅವಕಾಶ ನೀಡಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಪ್ರಜಾ ಸಂಘರ್ಷ ಸಮಿತಿಯಿಂದ ಅಧಿಕಾರಿಗಳ ನಡೆಗೆ ವಿರೋಧ. ಮುಂದಿನ ವರ್ಷ ನಡೆಯಲಿರುವ ಆಗ್ನೇಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಜಾಗೃತಿ. ಸಂಯುಕ್ತ ಜನತಾದಳ ಯುವ ರಾಜ್ಯಾಧ್ಯಕ್ಷನಿಂದ ಪದವೀಧರರಲ್ಲಿ ಅರಿವು. ವಾರ್ತೆಗಳ ವಿವರ. ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಅದೊಂದು ರಾಷ್ಟ್ರೀಯ ಹೆದ್ದಾರಿ. ಆ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರು. ವಾರಕ್ಕೆ 4-5 ಅಪಘಾತಗಳು ಸಂಭವಿಸುತ್ತಿದ್ದು, ಇದರಿಂದ ಬೇಸತ್ತು ರೊಚ್ಚಿಗೆದ್ದ ಸುತ್ತಮುತ್ತಲಿನ ಗ್ರಾಮಸ್ಥರು ರೋಡಿಗಿಳಿದು ರಸ್ತೆ ಬಂದ್ ಮಾಡಿದರು. ಅದೆಲ್ಲಿ ಅದೇನು ಅಂತೀರಾ? ಈ ವರದಿ ನೋಡಿ. ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಅದೊಂದು ರಾಷ್ಟ್ರೀಯ ಹೆದ್ದಾರಿ. ಆ ರಸ್ತೆಯ ಗುಂಡಿಗಳದ್ದೇ ಕಾರುಬಾರು. ವಾರಕ್ಕೆ 4-5 ಅಪಘಾತಗಳು ಸಂಭವಿಸುತ್ತಿದ್ದು, ಇದರಿಂದ ಬೇಸತ್ತು ರೊಚ್ಚಿಗೆದ್ದ ಸುತ್ತಮುತ್ತಲಿನ ಗ್ರಾಮಸ್ಥರು ರೋಡ್ಗಿಳಿದು ರಸ್ತೆ ಬಂದ್ ಮಾಡಿದ್ರು. ಅದೆಲ್ಲಿ ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ರಸ್ತೆಯಲ್ಲಿ ಕಲ್ಲುಗಳು, ಮರದ ತುಂಡುಗಳು ಅಡ್ಡಲಾಗಿ ಇಟ್ಟು ರಸ್ತೆ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದ ಗೇಟ್ ಬಳಿ. ರಸ್ತೆ ಗುಂಡಿಯಿಂದ ದ್ವಿಚಕ್ರ ವಾಹನಗಳಿಗೆ ಅಪಘಾತವಾಗಿದ್ದು, ಗಾಯಾಳು ಶಿಡ್ಲಘಟ್ಟ ತಾಲೂಕಿನ ಹರ್ಲಹಳ್ಳಿ ಗ್ರಾಮದ 30 ವರ್ಷದ ನರಸಿಂಹಮೂರ್ತಿ ಎಂಬುದಾಗಿ ತಿಳಿದು ಬಂದಿದೆ. ಇದು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಗರಗಳಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 69. ಈ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರು. ಮೃತ ಯುವಕ ನರಸಿಂಹಮೂರ್ತಿ ಚಿಕ್ಕಬಳ್ಳಾಪುರ ಕಡೆಯಿಂದ ಶಿಡ್ಲಘಟ್ಟದ ತಮ್ಮ ಗ್ರಾಮಕ್ಕೆ ಹೊರಟಿದ್ದರಂತೆ. ರಸ್ತೆಯಲ್ಲಿ ಗುಂಡಿಗಳಿಂದ ದ್ವಿಚಕ್ರ ವಾಹನದ ಸವಾರನಿಗೆ ನಿಯಂತ್ರಣಕ್ಕೆ ಸಿಗದೆ ಮುಂದೆ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ತಲೆಗೆ ಗಂಭೀರ ಗಾಯಗಳಾಗಿ ರಸ್ತೆಯಲ್ಲಿ ನರಳಾಡುತ್ತಿದ್ದರಂತೆ. ಅಪಘಾತ ಕಂಡ ಸ್ಥಳೀಯರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಬಾರದೆ ಬೈಕ್ ಸವಾರ ಸುಮಾರು 1 ಗಂಟೆಗೂ ಅಧಿಕ ಕಾಲ ಅಪಘಾತ ಸ್ಥಳದಲ್ಲೇ ನರಳಾಟ ಕಂಡು ಸ್ಥಳೀಯರ ವಾಹನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಯುವಕನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿದರು. ಆದರೆ ಆಸ್ಪತ್ರೆ ತಲುಪುವುದಕ್ಕೂ ಮುನ್ನ ರಸ್ತೆ ಮಧ್ಯದಲ್ಲಿಯೇ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಬಂದಿದ್ರೆ ಒಂದು ಜೀವ ಉಳಿಯುತ್ತಿತ್ತು ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಬರ್ತಾ ಇದ್ದ, ಅವ್ರು ಕಾಂಕ್ರೀಟ್ ಹಾಕಿ ಹೋಗಿದ್ರಂತೆ. ಅವ್ರ ಊರು ಬಂದು ಅರ್ಲಹಳ್ಳಿ, ಶಿಡ್ಲಘಟ್ಟ ತಾಲೂಕು.
ಅವರು ಕಾಂಕಟಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ರೆ ಇಲ್ಲಿ ವರದಳ್ಳಿ ಗೇಟ್ ಹತ್ರ ಹಳ್ಳ ಇತ್ತು. ಹಳ್ಳ ಹತ್ರ ಬಂದು ಸ್ಕಿಡ್ ಆಗ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ದಾರೆ. ಹಾಂ ಆಗಿ ಸರ್ ಅದು ಆಮೇಲೆ ಬಂದು ಅದು ಜಂಪ್ ಮಾಡಿದರೆ ಜಂಪ್ ಮಾಡಿ ತಲೆಗೆ ಪೆಟ್ಟು ಬಿದ್ದಿದೆ. ಹಿಂದೆಗಡೆ ತಲೆಗೆ ಪೆಟ್ಟು ಬಿದ್ದಿದೆ. ಪೆಟ್ಟು ಬಿದ್ದು ಫುಲ್ಲು ಸೀರಿಯಸ್ ಆಗಿ ಆಮೇಲೆ ಆಂಬ್ಯುಲೆನ್ಸ್ ಕಾಲ್ ಮಾಡಿದರೆ ಅವರು ಅರ್ಧ ಅವರ್ 1 ಅವರ್ ಬರಲೇ ಇಲ್ಲ. ಆಮೇಲೆ ಪ್ರೈವೇಟ್ ಓಮಿನಿ ಯಾವುದೋ ಒಂದು ಬಂತು, ಓಮಿನಿ ಅಂತ ಕರ್ಕೊಂಡೋಗಿ ಇದು ಸೇರಿಸಿದಾದ್ಮೇಲೆ ಜಿಲ್ಲಾ ಆಸ್ಪತ್ರೆ ಸೇರಿಸಿದ್ದಾರೆ. ಆಮೇಲೆ ನಾವು ಇವಕ್ಕೆ ಒಂದು 15 ದಿವಸದಿಂದ 1 ತಿಂಗಳಿಂದ 4 ಪೇಷಂಟ್ ಡೆತ್ ಆಗಿದೆ ಅಂತ ಗೊತ್ತಾಗಿದೆ. ಈಗ ನಾವು ಅಡ್ಡಾಕಿದ್ದ ಹೆಚ್ಚು ಕಡಿಮೆ ಒಂದು 15 ದಿನ 1 ತಿಂಗಳಿಂದ ಒಂದು 4-5 ಆಗಿದೆ ಥರ. ಅದೇ ಹಳ್ಳದಲ್ಲಿ ಆಕ್ಸಿಡೆಂಟ್ ಆಗಿದೆ. ಇದು ಆಕ್ಸಿಡೆಂಟ್ ಆಗಿದೆ. ಮೊನ್ನೆ ರೀಸೆಂಟಾಗಿ ಲೇಡಿ ಅವರು ಆಕ್ಸಿಡೆಂಟ್ ಆಗಿ ಅವ್ರಿಗೂ ಫುಲ್ ಪೆಟ್ಟಾಗಿ ಅವ್ರೇನೋ ಕ್ಯೂರ್ ಆಗಿದೆ ಗೊತ್ತಿಲ್ಲ. ಮೊನ್ನೆ ಅಲ್ಲಿ ಮಾಟ ಮಂತ್ರ ಕೂಡ ಮಾಡಿಸ್ಕೊಂಡಿದ್ದಾರೆ ಪಾಪ. ಅವ್ರಿಗೆ ಮಾಮೂಲಿ ಲೋಕಲ್ ಮಾಡ್ತಾ ಅದ್ರ ಮಾಡಿಸ್ಕೊಂಡೋಗಿದ್ದಾರೆ. ಈಗ ಹಾಸ್ಪಿಟ್ಲ್ ಸೇರಿಸಿದ್ರೆ ಈಗ ಅಲ್ಲಿ ಬಂದಿದ್ದರು. ಈಗ ಪೊಲೀಸರು ಅವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಾಳೆ ಮಾತಾಡ್ತೀವಿ, ನಾಳೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ತಾರಲ್ಲ ಗ್ಯಾರಂಟಿ ಇಲ್ಲ. ಇನ್ನು ಈ ರಸ್ತೆಯಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಇದ್ದು ರಸ್ತೆಯುದ್ದಕ್ಕೂ ಗುಂಡಿಗಳಿಂದ ಪದೇ ಅಪಘಾತಗಳು ಸಂಭವಿಸುತ್ತಿರುವುದರಿಂದ ಬೇಸತ್ತ ಸುತ್ತಮುತ್ತಲಿನ 100 ಜನ ಗ್ರಾಮಸ್ಥರು ಅಪಘಾತದ ಸ್ಥಳದಲ್ಲಿ ಜಮಾಯಿಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಿದರು. ರಸ್ತೆ ತಡೆದು ಪ್ರತಿಭಟನೆ ಹಿನ್ನೆಲೆ ಸುಮಾರು ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸ್ಥಗಿತಗೊಂಡಿತ್ತು. ಇದರಿಂದ ವಾಹನ ಸವಾರರು ಸುಮಾರು ಗಂಟೆಗಳ ಕಾಲ ರಸ್ತೆಯಲ್ಲೇ ನಿಂತು ಪರದಾಡುವಂತಾಯಿತು. ಘಟನೆ ತಿಳಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪ್ರತಿಭಟನಾಕಾರರನ್ನು ಮನವೊಲಿಸಲು ಹರಸಾಹಸ ಪಟ್ಟರು. ಇದೇ ವೇಳೆ ಪೊಲೀಸರು, ವಾಹನ ಸವಾರರು ಹಾಗೂ ಜನರ ಮಧ್ಯೆ ವಾಗ್ವಾದ ನಡೆಯಿತು. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರ ಗೌಡರಿಗೆ ಘಟನೆಯ ಬಗ್ಗೆ ತಿಳಿದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ನಂತರ ಸೀಕಲ್ ರಾಮಚಂದ್ರ ಗೌಡ ಹಾಗೂ ಪೊಲೀಸರು ಸೇರಿ ಪ್ರತಿಭಟನಾಕಾರರನ್ನು ಮನವೊಲಿಸಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು. ಸರ್, ಈಗ ಚಿಕ್ಕಬಳ್ಳಾಪುರದಿಂದ ಹಿಡಿದು ಶಿಡ್ಲಘಟ್ಟವರೆಗೂ ಎಲ್ಲ ಗುಣಿಗಳೇ ಇರೋದು. ಮೊನ್ನೆ ನಾವು ನಾಯನಹಳ್ಳಿ ಮೂಲದವರು, ನಾಯನಹಳ್ಳಿ ಗೇಟಲ್ಲಿ ಒಂದು ಆಂಧ್ರ ಮೂಲದವ್ರು ಬಂದರು, ಸ್ವಿಫ್ಟ್ ಡಿಸೈರ ಕಾರು, ಮತ್ತು ಒಂದು ಬುಲೆರೋ ಬಂತು. ಬುಲೆರೋ ಸಡನ್ನಾಗಿ ಗುಣಿತಿದ್ದ ಕಾರಣಕ್ಕಾಗಿ ಬ್ರೇಕ್ ಹೊಡಿತು. ಸ್ವಿಫ್ಟ್ ಡಿಸೈರ ಬಂದು ಅದಕ್ಕೆ ಹೋಗಿ ಹೊಡೆದು ಸರ್. ಅಲ್ಲೇ ಅವತ್ತು ಪೆಟ್ಟಾಯಿತು. ಮತ್ತು ಇಲ್ಲಿ ಈಗ ಈ ದಿನ ಬಂದು ಇವತ್ತು ಇಷ್ಟೊಂದು ರಾದಂತ ಆಗಿದೆ ಇಲ್ಲಿ. ಪಾಪ ಅವರು ಬಂದು ಬಡವರು, ಅವ್ರಿಗೆ ಯಾರೂ ಇಲ್ಲ. ಅವ್ರ ಹೆಸರು ಏನಣ್ಣ? ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಅವ್ರ ಪಾಪ ಅರ್ಲಹಳ್ಳಿ ಗ್ರಾಮದವರು, ಅವರು ಪಾಪ ಬಡವರಂತೆ. ಅವ್ರಿಗೂ ಇವಾಗ ಅವ್ರ ತಂದೆ ತಾಯಿಗೆ ಯಾರು ನೆರಳಾಗ್ತಾರೆ? ಯಾವ ಸರ್ಕಾರದವರೇ ಆಗಲಿ, ಯಾರೇ ಆಗಲಿ, ಡಿ ಸಿ ಆಗಲಿ, ಯಾರೇ ಆಗಲಿ, ಇಷ್ಟು ಗುಣಿಗಳಾಗಿದ್ದಾವೆ. ಚಿಕ್ಕಬಳ್ಳಾಪುರದಿಂದ ಅಣಕನೂರುವರೆಗೂ ಆದರೆ ಒಂದು ಲಾರಿ ಇನ್ನು ಆಪೋಸಿಟ್ ಬಂದೈತೆ ಅಂದರೆ ಇನ್ನೊಂದು 2 ವೀಲರ್ ಹೋಗೈತೆ ಅಂದರೆ ಅದು ಕೊಡ್ಕೋಬೇಕು. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಎಲ್ಲೋ ಬಡವರು ಓಡಾಡ್ತಾ ಇರ್ತಾರೆ, ಮಕ್ಕಳು ಓಡಾಡ್ತಾ ಇರ್ತಾರೆ, ಒಂದು ಆಟೋಗಳು ಓಡಾಡ್ತಾ ಇರ್ತವೆ. ಇವತ್ತು ಅದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಿಲಿಟಿ? ಈಗ ನೋಡಿ, ಇವತ್ತು ಇಷ್ಟೊಂದು ರಾದ್ಧಾಂತ ಆಗಿದೆ ಇಲ್ಲಿ. ಅವ್ರ ಪಾಪ ಡೆತ್ ಆಗಿದ್ದಾರೆ. ಅವ್ರ ಪಾಪ ಬಡವರು, ಅವರು ಗಾರೆ ಕೆಲಸ ಮಾಡೋರಂತೆ. ಇವತ್ತು ಅವ್ರಿಗೆ ಯಾರು? ಅವ್ರ ತಂದೆ ತಾಯಿಗೆ ಯಾರು? ಸರ್, ಏನು ಮಾಡೋದು? ನಾವು ಧರಣಿಗೆ ಹೋದ್ವಿ, ಪೊಲೀಸ್ ಸಾಹೇಬ್ರೆಲ್ಲ ಅವ್ರು ಬಂದರು. ಅವ್ರು ಬಂದು ನಮ್ಮನ್ನು ಅವಾಯ್ಡ್ ಮಾಡಿದ್ರು ಸರ್. ಅವರು ಭರವಸೆ ಏನು? ಯಾರು ಭರವಸೆ ಇಲ್ಲಿ? ಯಾರು ಅಧಿಕಾರಿಗಳು ಯಾರು ಬಂದರು? ಯಾರು ಬರಲಿಲ್ಲ ಇಲ್ಲಿಗೆ. ಈಗ ಅವ್ರಿಗೆ ಯಾರು ಬರೋರು? ಇವಾಗ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಯಾರು ಇವತ್ತು ಅವ್ರಿಗೆ? ಅವ್ರ ಮಕ್ಕಳಿಗೆ, ಅವ್ರ ತಂದೆ ತಾಯಿಗೆ ಯಾರು? ಅವ್ರ ಮಿಸ್ಸಸ್ಗೆ ಎಲ್ಲ ಯಾರು ಆಗ್ತಾರೆ? ಸರ್, ನಾವು ಧರಣಿ ಮಾಡೋಕ್ಕೆ ಹೋದ್ವಿ, ಅಲ್ಲಿ ಪೊಲೀಸವ್ರು ಬಂದು ನಮ್ಮನ್ನು ಅವಾಯ್ಡ್ ಮಾಡಿದ್ರು. ಅದೇ ಕಾರಣಕ್ಕಾಗಿ ಡಿ ಸಿ ಸಾಹೇಬ್ರಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ, ದಯವಿಟ್ಟು ಈ ಥರ ಇರೋ ಗುಣಿಗಳನ್ನೆಲ್ಲ ಮುಚ್ಚಿಸಿ ಏನೋ ಜನಕ್ಕೆ, ಬಡವರಿಗೆ ಎಲ್ಲ ಓಡಾಡೋರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಇದೇ ರಸ್ತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜನಪ್ರತಿನಿಧಿ ನಾಯಕರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಚರಿಸುತ್ತಾರೆ. ಆದರೆ ಇತ್ತ ಯಾರೂ ಗಮನ ಹರಿಸುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿ ಮನವಿ ಮಾಡಿಕೊಂಡರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಗ್ರಾಹಕರ ಸೋಗಿನಲ್ಲಿ ಬಂದ ಖತರ್ನಾಕ್ ಅಜ್ಜಿಯರು ಜ್ಯುವೆಲರ್ಸ್ ಅಂಗಡಿ ಮಾಲೀಕನಿಗೆ ಯಾಮಾರಿಸಿ ಸಿನಿಮಾ ಶೈಲಿಯಲ್ಲಿ ನಕಲಿ ಚಿನ್ನ ಕೊಟ್ಟು ಅಸಲಿ ಚಿನ್ನ ದೋಚಿ ಪರಾರಿಯಾಗಿದ್ದ ಅಜ್ಜಿ ಗ್ಯಾಂಗ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಅರೆ ಅದೆಲ್ಲಿ ಅದ್ಯಾರು ಅಂತೀರಾ? ಈ ವರದಿ ನೋಡಿ. ಹೀಗೆ ಈ ಸಿಸಿಟಿವಿ ದೃಶ್ಯಗಳನ್ನೊಮ್ಮೆ ನೋಡಿ. ಗ್ರಾಹಕರ ಸೋಗಿನಲ್ಲಿ ಚಿನ್ನ ಖರೀದಿಸುವ ನೆಪದಲ್ಲಿ ಬಂದಿರುವ ಕಳ್ಳ ಮುದಿಯರು ಚಿನ್ನದಂಗಡಿಯ ಮಾಲೀಕನಿಗೆ ಯಾಮಾರಿಸಿ ನಕಲಿ ಚಿನ್ನ ಕೊಟ್ಟು ಅಸಲಿ ಚಿನ್ನ ದೋಚಿ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರ ಗಂಗಮ್ಮಗುಡಿ ರಸ್ತೆಯಲ್ಲಿರುವ ನವೀನ್ ಜ್ಯುವೆಲರ್ಸ್ನಲ್ಲಿ ನಡೆದಿದೆ. ಹೌದು, ಜೂನ್ 28ರಂದು ಇಬ್ಬರು ಅಜ್ಜಿಯರು ನಗರದ ನವೀನ್ ಜ್ಯುವೆಲರ್ಸ್ ಅಂಗಡಿಗೆ ಬಂದು ಹಳೆ ಚಿನ್ನದ ಸರ ಇದೆ, ಅದು ನೀವು ತೆಗೆದುಕೊಂಡು ಹೊಸ ಮಾಂಗಲ್ಯ ಸರ ಕೊಡಿ ಎಂದು ತಿಳಿಸಿದ್ದಾರೆ. ಅಂಗಡಿ ಮಾಲೀಕ ಹಳೆ ಚಿನ್ನವನ್ನು ಪರಿಶೀಲಿಸಿದಾಗ 916 ಚಿನ್ನ ದೃಢವಾಗಿದೆ. ನಂತರ ಕಳ್ಳಿಯರು ಕೊಟ್ಟ ಹಳೆ ಚಿನ್ನದ ಬೆಲೆ ಬಾಳುವಷ್ಟು ಹೊಸ ಚಿನ್ನ 30 ಗ್ರಾಂ ಮಾಂಗಲ್ಯ ಸರ, 15 ಗ್ರಾಂ ನೆಕ್ಲೆಸ್ ಹಾಗೂ 1 ಸೆಟ್ ವಾಲೆ ಒಟ್ಟು ಸುಮಾರು 5 ಲಕ್ಷಕ್ಕೂ ಹೆಚ್ಚು ರೂಪಾಯಿ ಬೆಲೆ ಬಾಳುವ ಚಿನ್ನವನ್ನು ಖರೀದಿಸಿದ್ದಾರೆ. ನಂತರ ಅಂಗಡಿ ಮಾಲೀಕ ಬೇರೆ ಗ್ರಾಹಕರ ಜೊತೆ ಬ್ಯುಸಿಯಾಗಿದ್ದ ಸಮಯವನ್ನು ನೋಡಿ ಅಸಲಿ ಚಿನ್ನದ ಸರಗಳನ್ನು ತೆಗೆದುಕೊಂಡು ನಕಲಿ ಸರಗಳನ್ನು ಇಟ್ಟು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಅಂತ 28 ಜೂನ್ 2025 ಇಬ್ಬರು ಲೇಡೀಸ್ ಬಂದು ಹಳೆ ಚೈನ್ ಕೊಟ್ಟು ಹೊಸ ಚೈನು ಮಾಂಗಲ್ಯ ಚೈನ್ ಬೇಕು ಅಂತ ಫಸ್ಟು ಕೇಳ್ತಾರೆ. ಅವಾಗ ನಾನು ಸರಿ ಅಂತೇಳಿ ಅವ್ರಿಗೆ ಹಳೆ ಚೈನ್ ಎಲ್ಲ ಇಸ್ಕೊಂಡು ಟೆಸ್ಟ್ ಮಾಡಿಸ್ತೀನಿ. 916 ಇರುತ್ತೆ. ಸರಿ ಆಯ್ತು ಅಂಥೇಳಿ ಹೊಸ ಚೈನ್ ತೋರಿಸ್ತೀನಿ. ಹೊಸ ಚೈನ್ ಎಲ್ಲ ನೋಡಿ ಸೆಲೆಕ್ಷನ್ ಆದಮೇಲೆ ಅವರು ಲೆಕ್ಕ ಎಲ್ಲ ಕೇಳ್ತಾರೆ. ಲೆಕ್ಕ ಹೇಳಿದಾದಮೇಲೆ ಲಾಸ್ಟ್ಗೆ ಸರಿ ಆಯ್ತು ಅಂತೇಳಿ ಇನ್ನೊಂದು ಚೈನು ಕೊಡ್ತಾರೆ ಹಳೇದು. ಇನ್ನೊಂದು ಚೈನ್ ಕೊಟ್ಟು ಮತ್ತು ಇನ್ನೊಂದು ಒಡೆ ಬೇಕಂತಾರೆ. ಇನ್ನೊಂದು ಒಡೆನೂ ತೋರಿಸ್ತೀನಿ. ಇನ್ನೊಂದು ಒಡೆ ತೋರಿಸಿದಾದ್ಮೇಲೆ ಎಕ್ಸ್ಟ್ರಾ ನನ್ನ ಕಡೆನೇ ಉಳಿಯುತ್ತೆ ಗೋಲ್ಡು. ಆವಾಗ ಅವರು ಹಳೆ ಲೆಕ್ಕ ಇದು ಸರಿಯಾಗಿಲ್ಲ, ನಿಮ್ಮಪ್ಪ ಬಂದಮೇಲೆ ಲೆಕ್ಕ ಹಾಕ್ಸ್ಬೇಕು ಅಂತೆಲ್ಲ ಹೇಳಿಬಿಟ್ಟು ಸರಿ ಅವರು ತಲೆ ತಿಂತಾನೆ ಇರ್ತಾರೆ. 2 ಅವರ್ ಅಷ್ಟು ತಲೆ ತಿಂತಾರೆ. ಆಮೇಲೆ ನನಗಿಲ್ಲಿ ಬೇರೆ ಕಸ್ಟಮರ್ಸ್ ಸುಮಾರು ಜನ ಇರ್ತಾರೆ. ಎಲ್ಲರೂ ನಾನು ಅಟೆಂಡ್ ಮಾಡಿರೋದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ಇನ್ನು ಅವ್ರು ಹೊಡೋಕ್ಕಿಂತ 15 ನಿಮಿಷ ಮುಂಚೆ ನಾನು ಬೇರೆ ಕಸ್ಟಮರ್ನ ಅಟೆಂಡ್ ಮಾಡೋಕ್ಕಿಂತ ಸೈಡ್ಗೆ ಹೋಗ್ತೀನಿ. ಆ ಟೈಮಲ್ಲಿ ನಮ್ಮ ತಾತ ಅವರು ಇಲ್ಲಿರ್ತಾರೆ ಈ ಜಾಗದಲ್ಲಿ. ಅವರಲ್ಲಿ ಚೈನ್ ಹಳೆ ಚೈನ್ ಕೇಳ್ತಾರೆ ರಿಟರ್ನ್. ಅಲ್ಲಿವರೆಗೂ ಚೈನ್ ನನ್ನ ಹತ್ರನೇ ಇರ್ತದೆ ಅವ್ರದ್ದು ಹಳೇದು. ಲಾಸ್ಟ್ ಸೆಕೆಂಡಲ್ಲಿ ಅವ್ರು ಕೇಳ್ತಾರೆ ಹಳೇದು ಅಲ್ಲಿ ಕೊಡಪ್ಪ, 1 ಸೆಕೆಂಡ್ ನೋಡಬೇಕು ಅಂತ. ಒರಿಜಿನಲ್ದು ಆ ಒರಿಜಿನಲ್ದು ಕೊಟ್ಟಾಗ 916 ಏನು ಮಾಡ್ತಾರೆ, ಹಳೆ ಗೋಲ್ಡು ಎತ್ಕೊಂಡು ಅವರ ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಡೂಪ್ಲಿಕೇಟನ್ನು ಆಚೆ ಇಡ್ತಾರೆ. ಆಚೆ ಇಟ್ಟು ಅದನ್ನು ರ್ಯಾಪ್ ಮಾಡಿ ಕೊಡ್ತಾರೆ. ತಗೋಪ್ಪ ಇಟ್ಕೊಂಡಿರು, ನನ್ನ ನಾಳೆ ಬಂದು ಮಿಕ್ಕಿರೋ 10 ಗ್ರಾಮ್ದು ನಾನು ನಿಮ್ಮ ತಂದೆ ಬಂದಾಗ ಲೆಕ್ಕ ಹಾಕ್ಸ್ತೀನಿ, ಇದು ಹಿಂಗೆ ಇರಲಿ, ಇದು ಏನು ಮಾಡಬೇಡ ಅಂತ ಹೇಳ್ತಾರೆ. ಹೌದಾ ಸರಿ ಆಯಿತು, ನಾನು ಅಷ್ಟವರ್ ಅದೇ ನೋಡಿರೋದ್ರಿಂದ ನಾನು ಅದೇನೇನು ಅಂದ್ಕೊಂಡು ಸುಮ್ಮನೆ ಇಟ್ಕೊಂಡಿರ್ತೀನಿ. ಆಮೇಲೆ ಎಲ್ಲ ಅವರು ಹೊಸ ಐಟಮ್ ಆಭರಣ ಕೊಟ್ಟು ಕಳಿಸಾದ್ಮೇಲೆ ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ದು ಅಂತ. ಇನ್ನು ನನ್ನ ಮಗ ಬಂಡೆ ಕೆಲಸ ಮಾಡ್ತಾರೆ, ಪೇರೆಸಂದ್ರದಲ್ಲಿ ವಾಸವಿದ್ದು 1 ವಾರದ ನಂತರ ಬಂದು ಬೇರೆ ಚೈನ್ ತೆಗೆದುಕೊಂಡು ಹೋಗುತ್ತೇವೆಂದು ತಿಳಿಸಿದ್ದಾರೆ. ಆದರೆ 1 ತಿಂಗಳಾದರೂ ಬರಲಿಲ್ವೆಂದು ಅನುಮಾನಗೊಂಡ ಜ್ಯುವೆಲರ್ಸ್ ಮಾಲೀಕ ವೃದ್ಧೆಯರು ಕೊಟ್ಟ ಚೈನ್ ಪರಿಶೀಲಿಸಿದಾಗ ನಕಲಿ ಚಿನ್ನ ಎಂದು ಗೊತ್ತಾಗಿ ಗಾಬರಿಗೊಂಡಿದ್ದಾರೆ. ನಂತರ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು. ಸಿಸಿ ಕ್ಯಾಮೆರಾ ದೃಶ್ಯಗಳು ಆಧರಿಸಿ ಬೆನ್ನತ್ತಿದ ನಗರ ಠಾಣೆ ಪೊಲೀಸರು ವೃದ್ಧೆಯರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾನು ನಮ್ಮ ತಂದೆಯವರು ಬಂದಾದ್ಮೇಲೆ ಹೇಳ್ತೀನಿ ಈ ಥರ ಆಗಿತ್ತು ಅಂತ. ಆವಾಗ ನಮ್ಮ ತಂದೆಯವರು ಹಳೆ ಚಿನ್ನ ನಮ್ಮ ಕಡೆ ಇದೆಯಲ್ಲ ಎಕ್ಸ್ಟ್ರಾ 10 ಗ್ರಾಮು, ಸರಿ ಬಿಡು ಅವ್ರು ಬಂದಾಗ ನೋಡೋಣ ಅಂಥೇಳಿ ಸುಮ್ಮನೆ ಆಗೋಗ್ತೀವಿ. ಆದರೂ 1 ವಾರ ಆದರೂ ಇವ್ರು ಯಾಕೆ ಬರೋಲ್ಲ, 1 ವಾರ 10 ದಿವಸ ಆಯಿತು ಬರಲಿಲ್ಲ ಇವರು. ಸರಿ ಆಯ್ತು ಅಂತೇಳಿ ತೆಗೆದು ನೋಡಿದಾಗ ಅವಾಗ ಗೊತ್ತಾಗುತ್ತೆ ಇದು ಅವತ್ತು ತೋರಿಸಿದ ಒಡವೆ ಥರನೇ ಇದೆ, ಬಟ್ ಆದರೆ
ಇದು 916 ಅಲ್ಲ ಆರ್ಟಿಫಿಷಿಯಲ್ದು ಅಂತ ಅವಾಗ ಗೊತ್ತಾಗುತ್ತೆ ನಮಗೆ. 2 ವಾರ ಆಗಿರುತ್ತೆ. 2 ವಾರ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಇದು ಆರ್ಟಿಫಿಷಿಯಲ್ದು ಅಂತ. ನಮ್ಮ ಹತ್ರ ಒಂದು ಮಾಂಗಲ್ಯ ಚೈನು 30 ಗ್ರಾಮ್ದು, ನೆಕ್ಲೆಸ್ ಒಂದು 15 ಗ್ರಾಮ್ದು, 2 ಗ್ರಾಮ್ದು ಒಂದು ವಾಲೆ ಇಷ್ಟು ತೊಗೊಂಡೋಗಿದ್ದಾರೆ. ಅವ್ರು ಅವಾಗ ಹೇಳಿದ್ದೆಲ್ಲ ಪೆರೆಸಂದ್ರದಲ್ಲಿ ಅವ್ರ ಮಗ ಕ್ವಾರಿಯಲ್ಲಿ ಕೆಲಸ ಮಾಡ್ತಾರೆ ಅಂಥೇಳಿ ಎಲ್ಲ ಹೇಳ್ಬಿಟ್ಟು, ಸರಿ ಆಯಿತು ನಮ್ಮ ಮಗನ ಕರ್ಕೊಂಡ್ಬಂದು ನಿಮಗೆ ಲೆಕ್ಕ ಹಾಕ್ಸ್ತೀನಿ, ಇದು ಲೆಕ್ಕ ನಮಗಷ್ಟು ತಿಳುವಳಿಕೆ ಇಲ್ಲ ಇದ್ರ ಬಗ್ಗೆ, ಅವನಿಗೆ ಗೊತ್ತಾಗುತ್ತೆ, ಕರ್ಕೊಂಬರ್ತೀನಿ ರೀ, ಸರಿ ಆಯ್ತು ಅಂತ ಹೇಳ್ತಾರೆ. ತಮಿಳುನಾಡು ಮೂಲದ ಸೇಲಂನ ಕಿಲಾಡಿ ಕಳ್ಳಿಯರಾದ 65 ವರ್ಷದ ಚಿನ್ನಮ್ಮ ಮತ್ತು ಗೌರಿ ಅಲಿಯಾಸ್ ಗೌರಮ್ಮ ಕೃತ್ಯದಲ್ಲಿ ಭಾಗಿಯಾಗಿದ್ದ ಒಬ್ಬರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 70 ವರ್ಷದ ಆರೋಪಿ ಗೌರಮ್ಮನನ್ನು ಬಂಧಿಸಿ ವಿಚಾರಣೆ ನಡೆಸಿ 17 ಗ್ರಾಂ ಚಿನ್ನವನ್ನು ಪೊಲೀಸರು ವಶಪಡಿಸಿಕೊಂಡು ಜೈಲಿಗಟ್ಟಿದ್ದಾರೆ. ಮತ್ತೊಂದು ಆರೋಪಿ ಚಿನ್ನಮ್ಮ ತಲೆಮರೆಸಿಕೊಂಡಿದ್ದು, ಸದ್ಯದಲ್ಲೇ ಆರೋಪಿಯನ್ನು ಹಿಡಿದು ಜೈಲಿಗಟ್ಟುತ್ತೇವೆ ಎಂದು ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ತಿಳಿಸಿದರು. ಗೋಲ್ಡ್ ಅಂಗಡಿದವರಿಗೆ ಸ್ವಲ್ಪ ನೋಡಿ, ಅವರಿಗೆ ಎಲ್ಲ ಗೊತ್ತು ಫೇಕ್ ಗೋಲ್ಡ್ ಏನಿದೆಯಾ ಒರಿಜಿನಲ್ ಗೋಲ್ಡ್ ಏನಿದೆಯಾ, ಬಟ್ ಇದನ್ನು ಅಟೆನ್ಷನ್ ಡೈವರ್ಟ್ ಮಾಡಿ ಈ ಥರ ಮಾಡ್ತಾರೆ. ಸುಮಾರು ಜನ ಫೇಕ್ ಗೋಲ್ಡ್ದು ಬೀಡ್ಸ್ ಬರ್ತಾರೆ ಕಿ ನಮ್ಮಲ್ಲಿ ಖಜಾನ ಸಿಕ್ಕಿದೆ ಜಮೀನಲ್ಲಿ, ಅದನ್ನು ಎಕ್ಸ್ಚೇಂಜ್ ಮಾಡಬೇಕು, ಫೇಕ್ ಗೋಲ್ಡ್ದು ಇದು ಕೇಸ್ ಆಗ್ತಾಯಿದೆ, ಗೋಲ್ಡ್ ಪಾಲಿಶ್ದು ಕೇಸ್ ಆಗ್ತಾಯಿದೆ. ಈ ಸುಮಾರು ಈ ಥರದ್ದು ಕೇಸಸ್ ನಮ್ಮ ಡಿಸ್ಟಿಕಲ್ಲಿ ಮೊದಲೇ ಕೂಡ ಆಗಿದೆ. ಸೊ ಪಬ್ಲಿಕ್ಗೆ ಕೂಡ ಮತ್ತು ಎಲ್ಲ ಜ್ಯುವೆಲ್ರಿ ಶಾಪ್ ಓನರ್ಸ್ಗೆ ಕೂಡ ನಾನು ಅದೇ ಹೇಳ್ತೀನಿ ಕಿ ಯಾರು ಈ ಥರ ನಿಮಗೆ ಪ್ರಲೋಭನೆ ಮಾಡ್ತಾ ಇದ್ದೀರಾ ಕಿ ಕಡಿಮೆ ರೇಟಲ್ಲಿ ಕೊಡ್ತೀನಿ ಅಥವಾ ಈ ಥರ ಯಾವಾಗ ಅಂಗಡಿಯಲ್ಲಿ ಯಾರು ಬಂದಿದ್ದಾರೆ ನಿಮ್ಮ ಅಟೆನ್ಷನ್ ಡೈವರ್ಟ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ, ಇಬ್ಬರು ಜನ ಅಂದರೆ ಒಬ್ಬರು ಅಂಗಡಿಯಲ್ಲಿ ಒಬ್ಬರು ಜನ ಮಾತಾಡಬಾರ್ದು, ಇಬ್ಬರು ಜನ ನಿಮ್ಮ ಒಬ್ಬರು ಸಿಬ್ಬಂದಿ ಕೂಡ ಇದ್ದಾರೆ ಅಂಗಡಿಯಲ್ಲಿ, ಅವರಿಗೆ ಕೂಡ ಅವ್ರ ಮೇಲೆ ಫೋಕಸ್ ಮಾಡೋಕ್ಕೆ ಹೇಳಬೇಕು. ನೀವು ಬ್ಯಾಕ್ ಸೈಡ್ ಬೇರೆ ಏನು ಐಟಮ್ ತಗೊಳ್ಳೋಕ್ಕೆ ಹೋಗಿದ್ರೆ ಆ ಟೈಮ್ ಅಟ್ಲೀಸ್ಟ್ ನಿಮ್ಮಲ್ಲಿ ಬೇರೆ ಯಾರು ಸಿಬ್ಬಂದಿ ಇದೆ ಅವರು ಅವ್ರ ಮೇಲೆ ಎಚ್ಚರಿಕೆಯಿಂದ ನೋಡಬೇಕು ಅವ್ರ ಮೇಲೆ. ಸೊ ಈ ಥರ ಸ್ವಲ್ಪ ಅಲರ್ಟ್ ಆಗಿ ಇರ್ತಾರೆ, ಸೊ ಡೆಫಿನೆಟ್ಲಿ ಈ ಥರದ್ದು ಸಮಸ್ಯೆ ನಮಗೆ ಅವಾಯ್ಡ್ ಮಾಡೋಕ್ಕೆ ಆಗುತ್ತೆ. ಅವರು ನಮಗೆ 2 ತಿಂಗಳು ಆದಮೇಲೆ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಮೇ ಬಿ ಅವರಿಗೆ ಗೊತ್ತಾಯಿತು, ಆಮೇಲೆ ಅವರು ಸ್ವಲ್ಪ ಡೌಟ್ಫುಲ್ ಇತ್ತು ಏನು ಮಾಡಬೇಕು, ಪೊಲೀಸ್ಗೆ ಅಪ್ರೋಚ್ ಮಾಡಿಲ್ಲ, ನಮಗೆ ಅಪ್ರೋಚ್ ಮಾಡಿದ್ದಾರೆ. ಸೊ ಆಮೇಲೆ ನಾವು ಕ್ರಮ ತಗೊಂಡು ಪತ್ತೆ ಮಾಡಿದ್ದೀವಿ. ಹಾಗಾಗಿ ನೀವು ಸೆನ್ಸ್ ಕೇಳ್ತಾ ಇದ್ದೀರಾ, ಲಾಸ್ಟ್ ಇಯರ್ ಅದೇ ಥರ ಆಗಸ್ಟಲ್ಲಿ ಕೂಡ ಚಿಂತಾಮಣಿ ಟೌನಲ್ಲಿ ಕೂಡ ಅದೇ ಥರ ಆಯಿತು ಕಿ ಒಂದು 3-4 ಜನ ಲೇಡೀಸ್ ಬುರ್ಕಾ ಹಾಕಿ ಬಂದಿದ್ದಾರೆ ಅಂಗಡಿಗೆ, ಮತ್ತು ಅಂಗಡಿ ಓನರ್ದು ಅಟೆನ್ಷನ್ ಡೈವರ್ಟ್ ಮಾಡಿ ಪೂರ್ತಿ ಒಂದು ಬಾಕ್ಸ್ ಇಯರಿಂಗ್ಸ್ದು ಒಂದು ಪೂರ್ತಿ ಬಾಕ್ಸ್ ತೊಗೊಂಡೋಗಿದ್ದಾರೆ 70 ಗ್ರಾಮ್ಸ್ದು. ಆ ಕೇಸ್ದು ಕೂಡ ನಾವು ಪತ್ತೆ ಮಾಡಿದ್ದೀವಿ. 4 ಜನ ಅರೆಸ್ಟ್ ಮಾಡಿ ಪೂರ್ತಿ ಬಾಕ್ಸ್ ಈಗ ನಮಗೆ ಸಿಕ್ಕಿದೆ ಇಯರಿಂಗ್ಸ್ದು. ಸೊ ಇದು ರೆಗ್ಯುಲರ್ ಆಗಿ ಗೋಲ್ಡ್ ಅಂಗಡಿಯಲ್ಲಿ ಎಲ್ಲರೂ ಯಾರು ಶಾಪ್ ಓನರ್ಸ್ ಇದ್ದಾರೆ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ CCTV ಹಾಕಬೇಕು ಮತ್ತು ಆ್ಯಕ್ಟಿವ್ ಆಗಿ ಸ್ವಲ್ಪ ಕಸ್ಟಮರ್ಸ್ಗೆ ಅಟೆಂಡ್ ಮಾಡಬೇಕು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ಕದಿರದೇವರಹಳ್ಳಿ ಬೆಟ್ಟದಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಲಾಗಿದೆ ಎಂದು ಪ್ರಜಾ ಸಂಘರ್ಷ ಸಮಿತಿ ಅಧ್ಯಕ್ಷ ರಾಜು ಆರೋಪಿಸಿದರು. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಜಾ ಸಂಘರ್ಷ ಸಮಿತಿ ಅಧ್ಯಕ್ಷ ರಾಜು ಅವರು, ಗ್ರಾಮದ ಬೆಟ್ಟದಲ್ಲಿರುವ ಸರ್ವೆ ನಂಬರ್ 98ರಲ್ಲಿ 4 ಎಕರೆ ಗೋಮಾಳ ಜಾಗದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಗೆ ಅಧಿಕಾರಿಗಳು ಅನುಮತಿ ನೀಡಿದ್ದಾರೆ. ರಸ್ತೆಯೇ ಇಲ್ಲದ ಬೆಟ್ಟಗುಡ್ಡಗಳ ಪರಿಸರದಲ್ಲಿ ಗಣಿಗಾರಿಕೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಗೋಮಾಳದ ಜಾಗದಲ್ಲಿ 60 ಅಡಿ ರಸ್ತೆ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಬಡ ಜನರು ಗೋಮಾಳ ಹಾಗೂ ಬಗರ್ ಹುಕುಂ ಸಾಗುವಳಿ ಚೀಟಿ ಹಾಕಿಕೊಂಡು ವರ್ಷಗಳಿಂದ ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಭೂಮಿ ಮಂಜೂರಾತಿ ನೀಡಿಲ್ಲ. ಸದರಿ ವ್ಯಾಪ್ತಿಯಲ್ಲಿ ಎತ್ತಿನ ಹೊಳೆ ಪೈಪ್ಲೈನ್ ಹಾದು ಹೋಗುವುದರಿಂದ ಜಲಮಂಡಳಿಯವರು ಗಣಿಗಾರಿಕೆಗೆ ಅನುಮತಿ ನೀಡಬಾರದು ಎಂದು ಜಿಲ್ಲಾಧಿಕಾರಿ ಗಮನಕ್ಕೆ ತಂದರೂ ಕೂಡ ಅನುಮತಿ ನೀಡಲಾಗಿದೆ ಎಂದು ಆರೋಪಿಸಿದರು. ರೈತರೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಪ್ರಮುಖವಾಗಿ ಗೌರಿಬಿದನೂರು ತಾಲೂಕಿನಲ್ಲಿ ಸರ್ಕಾರಿ ಜಮೀನುಗಳನ್ನು ಏನು ಗೋಮಾಳ ಮತ್ತು ಸರ್ಕಾರಿ ಜಮೀನುಗಳನ್ನ ಈ ಅಧಿಕಾರಿಗಳು ಮತ್ತು ಇಲ್ಲಿನ ಮಾಜಿ ಸಚಿವರುಗಳು ಮತ್ತು ಪ್ರಭಾವಿ ಸಚಿವರುಗಳ ಪ್ರಭಾವವನ್ನು ಬಳಸ್ಕೊಂಡು
ಗಣಿಗಾರಿಕೆ ಕೊಟ್ಟಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನಮ್ಮ ತೊಂಡೆಬಾವಿ ಹೋಬಳಿಯಲ್ಲಿ ಬೆಳ್ತೂರು ಅಂತ ಒಂದು ಗ್ರಾಮ ಇದೆ. ಬೆಳ್ತೂರಿನ ಸರ್ವೆ ನಂಬರ್ 72ರಲ್ಲಿ ಈಗಾಗಲೇ ಹಿಂದೆನೇ ಕೊಟ್ಟಿದ್ದಾರೆ. ಅದು ಯಾವ ಆಧಾರದಲ್ಲಿ ಕೊಟ್ಟರು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿಗೆ ನಾವು ಹೋಗಿ ವಿಸಿಟ್ ಮಾಡಿದಾಗ ಅಲ್ಲಿಗೆ ದಾರಿ ಗಿರಿ ಏನೂ ಇಲ್ಲ. ಅಲ್ಲಿಂದ 272 ಸರ್ವೆ ನಂಬರ್ ಬೆಳ್ತೂರು, ಅದು ಸುಮಾರು 72ನೇ ಸರ್ವೆ ನಂಬರ್ಲಿ 272 ಎಕರೆ ಜಮೀನಿದೆ. ಇನ್ನು ವಕೀಲ ಎಂಆರ್ ಲಕ್ಷ್ಮೀನಾರಾಯಣ್ ಮಾತನಾಡಿ, ಈಗಾಗಲೇ ಮಾನವನ ದುರಾಸೆಗೆ ಪ್ರಕೃತಿ ನಾಶವಾಗುತ್ತಿದೆ. ತಾಲೂಕಿನ ಹಲವೆಡೆ ಅಕ್ರಮ ಗಣಿಗಾರಿಕೆ ನಡೆಸಲಾಗುತ್ತಿದೆ. ಬೆಟ್ಟಗುಡ್ಡ ಗೋಮಾಳಗಳಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡುವುದರಿಂದ ಸುತ್ತಲ ಪರಿಸರದ ಜೊತೆಗೆ ಅಲ್ಲಿನ ಪಶು ಪಕ್ಷಿಗಳ ಸಂತತಿ ನಾಶವಾಗಲಿದೆ. ದನ ಕರುಗಳಿಗೆ ಆಹಾರ ಇಲ್ಲದಂತಾಗುತ್ತದೆ. ಆದ್ದರಿಂದ ಗಣಿಗಾರಿಕೆಗೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದರು. ಸ್ವಾಮಿ, ಇದೊಂದು ತಾಜಾ ಉದಾಹರಣೆ. ನಾವು ಇವತ್ತು ದಿವಸ ಏನು ಆಲ್ಗುಂದದ ಹತ್ರ ದೊಡ್ಡ ಗಣಿಗಾರಿಕೆ ನಡೆದಿತ್ತು. ಅದಕ್ಕೆ ದೊಡ್ಡ ಪ್ರತಿಭಟನೆ ಮಾಡಿದ್ವಿ. ಸುಮಾರು 200ರಿಂದ 250 ಅಡಿ ಆಳ, ಸುಮಾರು 100 ಅಡಿ ಅಗಲ ದೊಡ್ಡ ಬಾವಿ. ಆ ಕಂದಕ ಇವತ್ತಿಗೂ ಮುಚ್ಚಕ್ಕಾಗಲಿಲ್ಲ. ಮುಚ್ಚಕ್ಕಾಗುತ್ತಾ ಈ ಸರ್ಕಾರ? ಇಷ್ಟೆಲ್ಲ ಅಧಿಕಾರಿಗಳು, ಈ ಮಹಾಶಯರು ಸುಮಾರು 6 ಜನ ನಮ್ಮ ಜಿಲ್ಲೆಯ ಪ್ರಮುಖ ಅಧಿಕಾರಿಗಳು, ಇದ್ರ ಬಗ್ಗೆ ಗಮನ ತಕ್ಕೊಂತೀರಾ? ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಆಗ್ನೇಯ ಪದವೀಧರ ಕ್ಷೇತ್ರದ ಸಂಯುಕ್ತ ಜನತಾದಳ ಅಭ್ಯರ್ಥಿಯಾಗಿರುವ ನಾಗರಾಜ್ ಅವರು ಇಂದು ಚಿಕ್ಕಬಳ್ಳಾಪುರದ ವಿವಿಧ ಪ್ರದೇಶಗಳಲ್ಲಿ ಪದವೀಧರರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವಂತೆ ಜಾಗೃತಿ ಮೂಡಿಸಿದರು. 2026ರಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಪದವೀಧರರು ಮತದಾರರಾಗಲಿದ್ದಾರೆ. ಪದವಿ ಮುಗಿಸಿದ ಎಲ್ಲರೂ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವಂತೆ ಜೆಡಿಯು ಅಭ್ಯರ್ಥಿ ನಾಗರಾಜ್ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರದ ಸರ್ಕಾರಿ ಕಚೇರಿಗಳು, ಕಾಲೇಜುಗಳು ಸೇರಿದಂತೆ ನ್ಯಾಯಾಲಯಕ್ಕೆ ಭೇಟಿ ನೀಡಿದ್ದ ಅವರು ಪದವಿ ಮುಗಿಸಿದ ಪ್ರತಿಯೊಬ್ಬರೂ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೊಳಿಸಲು ಫಾರ್ಮ್ ನಂಬರ್ 18 ತುಂಬಿ ಆಧಾರ್ ಕಾರ್ಡ್ ಸೇರಿದಂತೆ ಇತರೆ ಅಗತ್ಯ ದಾಖಲೆಗಳನ್ನು ನೀಡಿ ನೋಂದಾಯಿಸುವಂತೆ ಕೋರಿದರು. 2026ರಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಪ್ರತಿಯೊಬ್ಬ ಪದವೀಧರರು ಮತದಾನದ ಹಕ್ಕು ಚಲಾಯಿಸಲು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವಂತೆ ಕೋರಿದರು. ಚಿಕ್ಕಬಳ್ಳಾಪುರದ ನ್ಯಾಯಾಲಯಕ್ಕೆ ಭೇಟಿ ನೀಡಿದ ಅವರು ವಕೀಲರೊಂದಿಗೆ ಸಮಾಲೋಚನೆ ನಡೆಸಿ ಅವರಿಗೆ ಫಾರ್ಮ್ ನಂಬರ್ 18 ವಿತರಣೆ ಮಾಡಿ ಎಲ್ಲರೂ ಅದನ್ನು ತುಂಬಿ ತಮ್ಮ ವ್ಯಾಪ್ತಿಯಲ್ಲಿ ನೋಂದಾಯಿಸುವಂತೆ ಕೋರಿದರು. ಆಗ್ನೇಯ ಪದವೀಧರ ವಿಧಾನ ಪರಿಷತ್ ಸ್ಥಾನದ ಚುನಾವಣೆ ಸಂಬಂಧ ಈಗಾಗಲೇ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಸೇರಿದಂತೆ ಇತರೆ ಕಡೆ ಪ್ರಚಾರ ನಡೆಸಲಾಗಿದೆ. ಅಲ್ಲದೆ ಎಲ್ಲ ಪದವೀಧರರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸುವಂತೆ ಕೋರಲಾಗಿದೆ. ಅದೇ ರೀತಿಯಲ್ಲಿ ಇಂದು ಚಿಕ್ಕಬಳ್ಳಾಪುರದ ಸಂಘ ಸಂಸ್ಥೆಗಳು, ನ್ಯಾಯಾಲಯ, ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಫಾರ್ಮ್ ನಂಬರ್ 18 ನೀಡಿ ಜಾಗೃತಿ ಮೂಡಿಸಲಾಗುತ್ತಿದೆ. ಎಲ್ಲ ಪದವೀಧರರಿಗೂ ಮತ ಮಾಡಿಸುವ ಕೆಲಸ ನಡೆಯುತ್ತಿದೆ. ನವೆಂಬರ್ 6 ಕೊನೆಯ ದಿನವಾಗಿದ್ದು ಎಲ್ಲರೂ ಮತ ಪಡೆದು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕು ಚಲಾಯಿಸಬೇಕೆಂದು ನಾಗರಾಜ್ ಮನವಿ ಮಾಡಿದರು. ಸರ್, ನಾನು ಡಾಕ್ಟರ್ ಕೆ ನಾಗರಾಜ್ ಅಂತೇಳಿ ಯುವ ಜನತಾದಳ ಸಂಯುಕ್ತ ಜನತಾದಳದ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಜೊತೆಗೆ ಏನು ಈ 2026 ಜೂನಲ್ಲಿ ಬರ್ತಕ್ಕಂಥ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ನಾನು ಅಧಿಕೃತ ಅಭ್ಯರ್ಥಿಯಾಗಿದ್ದೇನೆ. ಮುಂಬರುವ ದಿನಗಳಲ್ಲಿ ಇದನ್ನು ಎನ್.ಡಿ.ಎ ಅಭ್ಯರ್ಥಿಯಾಗಿ ಸಹ ಇದನ್ನು ನಾನು ಮಾಡ್ಕೊಬಾರ್ದು ನಮ್ಮ ಮಹೇಶ್ ಪಟೇಲ್ ಅವರ ನೇತೃತ್ವದಲ್ಲಿ ಮಾಡ್ಕೊಂಬರ್ತಾ ಇದ್ದೀವಿ ಸರ್. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎನ್ರೋಲ್ಮೆಂಟ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಆ ಎನ್ರೋಲ್ಮೆಂಟ್ ಮಾಡತಕ್ಕಂಥ ಈ ಪ್ರೊಸೆಸ್ಸಲ್ಲಿ ನಾವು ಈಗಾಗಲೇ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಈ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಟೀಮ್ಗಳನ್ನು ಮಾಡಿ ನಾವು ಈ ಒಂದು ಫಾರಮ್ ನಂಬರ್ 18ನ ನಾವು ವಿತರಣೆ ಮಾಡ್ತಾಯಿದ್ವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿ ಎಲ್ಲ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು, ಸಂಘ ಸಂಸ್ಥೆಗಳು ಮತ್ತು ಈಗ ಕೋರ್ಟ್ಗೆ ಬಂದಿದ್ವಿ. ಕೋರ್ಟಲ್ಲಿ ಸಹ ನಾನು ಈ ಒಂದು ನನ್ನ ಟೀಮ್ ಏನು ನಮ್ಮ ಜೆ ಡಿ ಯು ಪಕ್ಷದ ಎಲ್ಲ ಪದಾಧಿಕಾರಿಗಳು ಸಹ ಇದ್ದಾರೆ. ಅವರೆಲ್ಲನೂ ಫಾರಮ್ ನಂಬರ್ 18 ವಿತರಣೆ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾನು ಈ ಚಿಕ್ಕಬಳ್ಳಾಪುರದ ಎಲ್ಲ ಪದವೀಧರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂದರೆ, ದಯವಿಟ್ಟು ಎಲ್ಲರೂ ಸಹ ಫಾರಮ್ ನಂಬರ್ 18 ತೊಗೊಂಡು ಫಿಲಪ್ ಮಾಡಿ, ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್, ವೋಟರ್ ಐ ಡಿ ಕಾರ್ಡ್ ಜೆರಾಕ್ಸ್ ಮತ್ತು
2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಮತ್ತು ಕಾನ್ವೊಕೇಷನ್ ಸರ್ಟಿಫಿಕೇಟನ್ನು ತಾವೆಲ್ಲ ಜೆರಾಕ್ಸನ್ನು ಮಾಡಿ ಫಿಲಪ್ ಮಾಡಿ ಅದನ್ನು ತಮ್ಮ ತಾಲೂಕುಗಳಲ್ಲಿ ತಮ್ಮದು ಎಲ್ಲಿ ವಿಧಾನಸಭಾ ಕ್ಷೇತ್ರದ ಮತ ಎಲ್ಲಿರುತ್ತೆ ಆ ವಿಧಾನಸಭಾ ಕ್ಷೇತ್ರದ ಮತ ಎಲ್ಲಿರುತ್ತೆ ಅಲ್ಲಿ ಸಹ ಚುನಾವಣಾ ವಿಭಾಗದಲ್ಲಿ ಅಂದರೆ ತಾಲೂಕು ಆಫೀಸಲ್ಲಿ ಚುನಾವಣಾ ವಿಭಾಗ ಇರುತ್ತೆ, ಅಲ್ಲಿ ತಾವೆಲ್ಲ ಸಬ್ಮಿಟ್ ಮಾಡಬೇಕು. ಒಂದು ಗೆಜೆಟೆಡ್ ಆಫೀಸರ್ ಕಡೆಯಿಂದ ಅಟೆಸ್ಟೆಡ್ ಮಾಡಿಸಿ ಅಲ್ಲಿ ಸಬ್ಮಿಟ್ ಮಾಡಬೇಕು. ಇದಕ್ಕೆ ಕೊನೆಯ ದಿನಾಂಕ ಬಂದು ನವೆಂಬರ್ 6ನೇ ತಾರೀಕು. ದಯಮಾಡಿ ಎಲ್ಲ ಮತದಾರರು ಸಹ ನೋಂದಣಿ ಮಾಡಿಸ್ಕೊಂಡು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧಿಸುವ ಮಾತನಾಡುತ್ತಿದ್ದು ಅದು ಎಂದಿಗೂ ಸಾಧ್ಯವಿಲ್ಲ. ಆರ್ಎಸ್ಎಸ್ ಮುಟ್ಟಲು ಬಂದರೆ ಸುಟ್ಟು ಭಸ್ಮವಾಗುತ್ತೀರಿ, ಎಚ್ಚರ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಕಾಂಗ್ರೆಸ್ಸಿಗರಿಗೆ ಎಚ್ಚರಿಕೆ ನೀಡಿದರು. ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು, ಕಾಂಗ್ರೆಸ್ಸಿಗರ ಗ್ರಹಚಾರ ಕೆಟ್ಟಿದ್ದರೆ ಮಾತ್ರ ಅವರು ಆರ್ಎಸ್ಎಸ್ ತಂಟೆಗೆ ಬರುತ್ತಾರೆ. ನಿಮ್ಮ ಕೈಯಲ್ಲಿ ಅಲ್ಲ, ಯಾರಿಂದಲೂ ಆರ್ಎಸ್ಎಸ್ ನಿಷೇಧಿಸಲು ಸಾಧ್ಯವೇ ಇಲ್ಲ ಎಂದು ಸವಾಲು ಎಸೆದರು. ಮರಿ ಖರ್ಗೆ, ಜೂನಿಯರ್ ಖರ್ಗೆ ಎಂದೇ ಪ್ರಿಯಾಂಕ್ ಖರ್ಗೆ ಅವರನ್ನು ಸಂಬೋಧಿಸಿದ ಸೀಕಲ್ ರಾಮಚಂದ್ರಗೌಡ, ಆರ್ಎಸ್ಎಸ್ ನಿಷೇಧಿಸಲು ನಿಮ್ಮ ಇಂದಿರಾ ಗಾಂಧಿ, ಅವರಪ್ಪ ನೆಹರು ಅವರಿಂದಲೂ ಆಗಲಿಲ್ಲ, ಇನ್ನು ನಿಮ್ಮಿಂದ ಆಗುತ್ತಾ ಎಂದು ಲೇವಡಿ ಮಾಡಿದರು. ಮುಸ್ಲಿಮರನ್ನು ಓಲೈಸುವ ಭರದಲ್ಲಿ ಹಿಂದೂಗಳಿಗೂ ಹಿಂದುತ್ವವನ್ನು ಪ್ರತಿಪಾದಿಸುವ ಆರ್ಎಸ್ಎಸ್ ಬಗ್ಗೆ ಟೀಕಿಸುತ್ತೀರಾ? ಇದೇ ರೀತಿ ನೀವು ಹಿಂದೂ ಮತ್ತು ಹಿಂದುತ್ವವನ್ನು ಟೀಕಿಸುತ್ತಿದ್ದರೆ ನಿಮಗೆ ಈ ದೇಶದ ಸಮಸ್ತ ಹಿಂದೂಗಳು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಎಚ್ಚರಿಸಿದರು. ಮುಸ್ಲಿಮ್ರ ಸಪರೇಟ್ ಆಗಿ ಮೈ ಬ್ರದರ್ಸ್ ಮೈ ಸಿಸ್ಟರ್ಸ್ ಅಂತ ಹೇಳ್ತಕ್ಕಂಥದ್ದು ಯಾವುದಕ್ಕೆ? ಓಟ್ಗೋಸ್ಕರ ಅವರು ಕಣ್ಕೋಬೇಕು. ಇದೇ ಶಿಡ್ಲಘಟ್ಟದ ಸುಮಾರು ಸರಿ ಹೇಳಿದ್ವಿ. ಆ ರೈಲ್ವೆ ಸ್ಟೇಷನ್ ಆಚೆ ಹೋಗಿ ನೋಡಿದ್ರೆ ಆ ರೋಡ್ಗಳು, ಅವ್ರ ಮನೆ ಮುಂದೆ ಇರ್ತಕ್ಕಂಥ ಕೊಚ್ಚೆ, ಆ ಪಾಪ ಅವ್ರಿಗೆ ಅವರ ಆರ್ಥಿಕತೆ, ಅವ್ರಿಗೆ ಸರಿಯಾಗಿ ಆಸ್ಪತ್ರೆಗಳಿಲ್ಲ, ಸರಿಯಾಗಿ ಸ್ಕೂಲ್ಗಳಿಲ್ಲ, ಅವ್ರಿಗೆ ಫ್ಯಾಕ್ಟ್ರಿಗಳು ಕೆಲಸ ಮಾಡ್ಕೊಂಡ್ರೆ ಕೈಗಳಿಲ್ಲ, ಪಾಪ ಅವ್ರ ಕೈಗಳೆಲ್ಲ ಪೂರ್ತಿ ಅಷ್ಟೊಂದು ಅವ್ರ ಕೈಗೆ ನೋಡ್ಬೇಕು. ಪಾಪ ಅವ್ರ ಕೈಗೆ ಬಂದಿರ್ತಕ್ಕಂಥ ಬೊಬ್ಬೆಗಳು ಅವ್ರ ಕಷ್ಟ ನೋಡ್ತಾ ಇದ್ರ. ಪ್ರಾಮಾಣಿಕವಾಗಿ ಅವರು ಬೂತಲ್ಲಿ ಕಾಂಗ್ರೆಸ್ ಪರ ಆ ಬೂತಲ್ಲಿ ಬಟನ್ ಅದು ಒಂದೇ ಕಡೆ ಒತ್ತಿ ಬಟನ್ ಸೋದೋಗಿತ್ತು. ಆ ಬಟನ್ಗೆ ಕಾಂಗ್ರೆಸ್ಗೆ ಅವರು ಅಷ್ಟೊಂದು ಭಕ್ತಿಯಿಂದ ಪಾಪ ಕಾಂಗ್ರೆಸ್ ಮತ ಕೊಟ್ಟಿದ್ರು. ಅವರೇನು ಉದ್ಧಾರ ಮಾಡಿದ್ರಿ ನೀವು? ಸ್ವದೇಶಿ ವಸ್ತುಗಳ ಬಳಕೆ ಬಗ್ಗೆ ಜನಜಾಗೃತಿ ಮೂಡಿಸುವ ಕೆಲಸವನ್ನು ನಾವು ಮಾಡಬೇಕಿದೆ. ಸ್ವದೇಶಿ ವಸ್ತುಗಳನ್ನು ನಾವು ಬಳಸಬೇಕು ಮತ್ತು ಇತರರಿಗೂ ಬಳಸಲು ಜಾಗೃತಿ ಮೂಡಿಸಬೇಕು. ಆ ಮೂಲಕ ದೇಶವನ್ನು ಉಳಿಸಿ ಬೆಳೆಸಬೇಕೆಂದು ಕೋರಿದರು. ಅಕ್ಟೋಬರ್ 19ರಂದು ಶಿಡ್ಲಘಟ್ಟದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಿ ಶಕ್ತಿ ಏನೆಂದು ತೋರಿಸುತ್ತೇವೆ. ಎಲ್ಲ ದೇಶಾಭಿಮಾನಿಗಳು ಹಿಂದೂಗಳು ಪಥಸಂಚಲನದಲ್ಲಿ ಭಾಗವಹಿಸಲು ಮನವಿ ಮಾಡಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್. ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ. ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ. ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಯುಪಿವಿಸಿ ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ. ತಾವು ಹಿಂದೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್, NH44, ಡಿಮಾರ್ಟ್ ಪಕ್ಕ, ಬೈಪಾಸ್ ಸರ್ವಿಸ್ ರೋಡ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 8762341666. ಕೋಲಾರ ಜಿಲ್ಲೆಯಲ್ಲಿ
ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶಾನವನ್ನು ನೀಡಲಾಗುವುದು. ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್, ಅತ್ಯುತ್ತಮ ಸರ್ವಿಸ್. ಕಳೆದ 24 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ. 7,000 ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ 10 ಕಿಲೋಮೀಟರ್ ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಷೀನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು. ಯಾವುದೇ 65 ಇಂಚು ಮೇಲ್ಪಟ್ಟ LED ಕೊಂಡಲ್ಲಿ ಆನ್ಲೈನ್ಗಿಂತ 10 ರಿಂದ 15 ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು. ಮತ್ಯಾಕ್ ತಡ, ಕೂಡಲೇ ಸಂಪರ್ಕಿಸಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್, ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋರ್ಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9886966507 ಅಥವಾ 9008772424 ಅಥವಾ 9008540829. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಪುರಸಭೆ ಸದಸ್ಯನ ಕಿರುಕುಳದಿಂದ ಪುರಸಭೆ ನೌಕರ ಮೃತಪಟ್ಟಿರುವುದಾಗಿ ಆರೋಪಿಸಿ ಮೃತ ನೌಕರನ ಶವವನ್ನು ಪುರಸಭೆ ಬಾಗಿಲಲ್ಲಿ ಇಟ್ಟು ಮೃತನ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ಇಂದು ವಿಜಯಪುರ ಪುರಸಭೆಯ ಮುಂದೆ ನಡೆಯಿತು. ಪುರಸಭಾ ಸದಸ್ಯ ಅನೀಪುಲ್ಲಾ ಹಾಗೂ ಇತರರ ಕಿರುಕುಳದಿಂದ ದ್ವಿತೀಯ ದರ್ಜೆ ನೌಕರ ಮೃತಪಟ್ಟಿದ್ದಾನೆ ಎಂದು ಆರೋಪಿಸಿ ವಿಜಯಪುರ ಪುರಸಭೆಯ ಆವರಣದಲ್ಲಿ ಶವ ಇಟ್ಟು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು. ಪುರಸಭೆ ಸದಸ್ಯನ ಒತ್ತಡಕ್ಕೆ ಮಣಿದು ಕಿರುಕುಳ ನೀಡಿದ ಆರೋಪವನ್ನು ಮೃತನ ಪತ್ನಿ ಆರೋಪಿಸಿದ್ದಾಳೆ.
ಮೃತ ದ್ವಿತೀಯ ದರ್ಜೆ ಸಹಾಯಕನ ಶವವನ್ನು ಪುರಸಭೆ ಬಾಗಿಲಿನಲ್ಲಿಟ್ಟು ಪ್ರತಿಭಟನೆ ನಡೆಸಲಾಗಿದ್ದು, ಮೃತಪಟ್ಟ ದ್ವಿತೀಯ ದರ್ಜೆ ನೌಕರ 38 ವರ್ಷದ ಪವನ್ ಜೋಶಿ ಆಗಿದ್ದು, ಇವರು ಬ್ರೈನ್ ಸ್ಟ್ರೋಕ್ ಆಗಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಪುರಸಭೆ ಸದಸ್ಯ ಅನೀಪುಲ್ಲಾ ಕಿರುಕುಳಕ್ಕೆ ನೊಂದು ನೌಕರ ಸಾವು ಆರೋಪ ಮಾಡಿದ ಕುಟುಂಬಸ್ಥರು ಅನೀಪುಲ್ಲಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನೀಫ್ ಅನ್ಮಾನ ನನ್ನ ಗಂಡ 4 ದಿನದಿಂದನೂ ಫೋನ್ ಮಾಡಿದ್ರು, ಹೊಸ ನಂಬರ್ ಕೊಟ್ಟರು ಸರ್. ನನ್ನ ಮಗನ ಫೀಸ್ ಕಟ್ತಾ ಇದ್ರು, ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂತ, ಈ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ರು, ಎಲ್ಲಾರನ್ನೂ ನೋಡ್ಕೊತಾ ಇದ್ರು. ಅನೀಫ್ ಇವಾಗೆ ಅಲ್ಲ ಸರ್, ಮುಂಚೆಯಿಂದನೂ ಅಷ್ಟೇ. ಏನು ಮನೆ ಕೆಲಸದ ಅಂತಾರೆ, ಅಮ್ಮನ ಅಕ್ಕನಂತ ಏನು ಸರ್ ಅವ್ನು ಮಾತಾಡೋದು? ನನ್ನ ಗಂಡನ ಅವನು ಯಾವಾಗಲೂ ಅದಕ್ಕೆ ತಡ್ಕೊಂಡಿರೋರು, ನಾನು ಮಾತಾಡ್ತೀನಿ ಅಂದರೆ ಬೇಡ 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 ಅನ್ಕೊಂಡಿರೋರು. ಇವಾಗ ಮೊನ್ನೆ ಫೋನ್ ಮಾಡಿದ್ರು 4 ದಿನದಿಂದ, ನನಗೆ ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ, ಹಳೆ ನಂಬರ್ಗೆ ಮಾಡಬೇಡ ಅಂದ್ರು. ಅಲ್ವೋ 10 ಸಲ 20 ಸಲ ಮಾಡಿದೆ. ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ. ನಾನು 10 ಸಲ 20 ಸಲ ಮಾಡಿದೆ, ಎತ್ತಿಲ್ಲ. ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗೆ ಅನೀಫ್ ಹಿಂಗೆ ಖಾತೆ ಕೊಟ್ಟಿದ್ದಾನೆ ಏನೋ, ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡಿಬಿಟ್ಟಿದ್ದಾನೆ. ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು 3 ಜನ ಸರ್, JN ಶ್ರೀನಿವಾಸು, ಇನ್ನೊಬ್ಬ ಹೆಸರು ಇವಾಗ ಹೇಳಿದೆ, ಮುನ್ರಾಜು ಮತ್ತೆ ಅನೀಫ್, 3 ಜನನೂ ಸರ್ ಇವ್ರಿಗೆ ಹಿಂಸೆ ಕೊಟ್ಟು ಸಾಯಿಸಿರೋದು. ನಂಗೆ 3 ಜನದ ಮೇಲೆ FIR ಆಗಬೇಕು. ಅನೀಫ್ ಪುರಸಭೆ ಸದಸ್ಯರು ಆಗ್ಬೇಕು ಸರ್. ನಾನು ಅದಕ್ಕೆ ಅಳಲ್ಲ ಸರ್, ನನ್ನ ಗಂಡನ ನ್ಯಾಯ ಬೇಕು, ನನ್ನ ತರ ಬೇರೆ ಹೆಂಗಸ್ರಿಗೆ ಆಗ್ಬಾರ್ದು. ಒಂದು ವಾರದಿಂದ ಇದೇ ವಿಚಾರದಲ್ಲಿ ನಾನು ಒಂದು ಪ್ರೆಸ್ ಮೀಟ್ ಮಾಡಿ ತಮ್ಮ ಮುಂದೆನೇ ಬಂದು ಮಾತಾಡಿದ್ದೆ ಸರ್. ಆದರೆ ದುರ್ದೈವ ಈಗ ಆಗಬಾರ್ದಾಗಿತ್ತು. ಯಾಕಂದರೆ ಅವ್ರ ಮೇಲೆ ತುಂಬ ಒತ್ತಡ ಇತ್ತು. ಅವ್ರ ಕೈಯಲ್ಲಿ ಮಾಡಿಸಿರೋ ಯಾರೋ ಅಂತ ನಮ್ಮ ಮೊದಲಿಂದ ಗೊತ್ತಿತ್ತು. ನಾನು ನಿಮ್ಮ ಪ್ರೆಸ್ ಮೀಟ್ ಮಾಡಿದಾಗ ಸಮೇತ ಹೇಳಿದೆ, ಇದ್ರ ನೇರ ಹೊಣೆ ಅನೀಪುಲ್ಲಾ ಅವರೇ ಅಂದ್ಬಿಟ್ಟು. ಅನೀಪುಲ್ಲಾ ಅವ್ರು ಏನು ಮಾಡ್ತಾರೆ, ಎಲ್ಲ ಬೋಗಸ್ ಖಾತೆಗಳು. ನಮ್ಮ ದೇವನಹಳ್ಳಿ ತಾಲೂಕು ಸಬ್ ರಿಜಿಸ್ಟ್ರ್ ಕಚೇರಿಯಲ್ಲಿ ಸಮೇತ ಅಷ್ಟೇ ಸರ್, ಯಾರನ್ನ ಬೇಕೋ ಬಿಡ್ತಾರೆ, ಅಧಿಕಾರಿಗಳ ಕೈಯಲ್ಲಿ ಫ್ರಾಡ್ ಕೆಲಸ ಮಾಡಿಸ್ತಾರೆ. ಅವ್ರನ್ನ ಇವರು ಸುಬರ್ತಿನಲ್ಲಿ ಇಟ್ಕೊಂಡು ನೋಡ್ರಿ ಅವ್ರಿಗೆ ಈ ಗತಿ, ಲಾಸ್ಟ್ಗೆ ನೋಡಿ ಈ ಗತಿ, ಅವ್ರ 8 ಮಕ್ಕಳನ್ನ ಬೀದಿಗೆ ಬರಂಗೆ ಮಾಡ್ತಾರೆ. ಅದೇ ರೀತಿ ಇವ್ರ 8 ಮಕ್ಕಳು ಯಾವತ್ತು ಬೀದಿಗೆ ಬರ್ತಾರೆ? ಜನ ಇನ್ನೂ ಯಾಕೆ ಎಚ್ಚೆತ್ಕೊಂಡಿಲ್ಲ? ಇಷ್ಟೆಲ್ಲ ಫ್ರಾಡ್ ಮಾಡ್ತಾ ಇದ್ರು, ಜನ ಯಾಕೆ ಸುಮ್ಮನೆ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಮದು 159ರಲ್ಲಿ ಅನ್ಯಾಯ ಆಗಿದ್ದು ನಾವು ಈಚೆಗೆ ಬಂದರೆ ನಮ್ಮನ್ನು ಬೇರೆಯವ್ರ ಕಡೆಯಿಂದ ಕಳ್ಸೋದು ಸರ್, ಬೇರೆ ಒಬ್ಬರನ್ನ ಬುಕ್ ಮಾಡೋದು. ಹೇಳ್ಬಿಟ್ಟು ಹೋಗಿ ಧಮಕಿ ಹಾಕ್ಬಿಟ್ಟು ಬಾವಾಗೋ ಅವ್ರನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ಬಿಟ್ಟು ಅನೀಫುಲ್ಲಾ ಅವರು, ಮುನ್ರಾಜ್ ಅವರು, JN ಶ್ರೀನಿವಾಸ್ ಅವರು ಬೇರೆ ಕಡೆಯಿಂದ ಕಳಿಸೋದು. ಯಾಕಂದರೆ ಫೋನುಗಳಲ್ಲಿ ನಾವು ರೆಕಾರ್ಡ್ ಮಾಡಿ ಜನದ ಮುಂದೆ ತರ್ತೀವಿ ಅನ್ನೋದಕ್ಕೆ ಫೋರ್ಜರಿ ಮಾಡೋದು. ನಮ್ಮ ಮನೆಯಲ್ಲಿ 5 ಜನ ಅಣ್ಣ ತಮ್ಮಂದರು ಮಕ್ಕಳು ನಾವೆಲ್ಲಿದ್ದೀವಿ, ನಮಗೇನೇ ತೊಂದರೆ ಆದ್ರೂ ಇದು ನೇರ ಹೊಣೆ ಇವರು 3 ಜನ ಹೊತ್ಕೊಂತಾರೆ. ಮೃತ ಪವನ್ ಜೋಶಿ ಶವವನ್ನು ಪುರಸಭೆ ಬಾಗಿಲಿನಲ್ಲಿಟ್ಟು ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದು, ಪುರಸಭೆ ಸದಸ್ಯ ಅನೀಪುಲ್ಲಾ ಫೋಟೋಗೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆ ಅಧಿಕಾರಿ ಪವನ್ ಜೋಶಿಗೆ ಅಕ್ರಮ ಖಾತೆಗಳನ್ನು ಮಾಡುವಂತೆ ಪುರಸಭೆ ಸದಸ್ಯ ನಿರಂತರ ಒತ್ತಡ ಹಾಕುತ್ತಿದ್ದರು ಎಂದು ಆರೋಪಿಸಲಾಗಿದೆ. ಅನೀಪುಲ್ಲಾ ವಿರುದ್ಧ FIR ಮಾಡೋವರೆಗೂ ಮೃತದೇಹ ಪುರಸಭೆ ಬಾಗಿಲಿನಿಂದ ತೆಗೆಯೋದಿಲ್ಲ ಅಂತ ಕುಟುಂಬಸ್ಥರು ಪಟ್ಟು ಹಿಡಿದರು. ಪುರಸಭೆ ಬಾಗಿಲಿನಲ್ಲಿ ಮೃತದೇಹ ಇಟ್ಟಿರೋ ಕಾರಣ ಹೊರಗಡೆ ಅಧಿಕಾರಿಗಳು ಬರಲಾಗದೆ ದಿಗ್ಬಂಧನವಾಗಿತ್ತು. ವಿಜಯಪುರ ಪುರಸಭಾ ಸದಸ್ಯರು, ಹಾಲಿ ಸದಸ್ಯರ ಗಂಡ ಹಾಗೂ ಮಾಜಿ ಉಪಾಧ್ಯಕ್ಷರು ಪವನ್ ಜೋಶಿಗೆ ಹೆಚ್ಚು ಕಿರುಕುಳ ನೀಡಿದ್ದಾರೆ ಎಂದು ಪವನ್ ಜೋಶಿ ಪತ್ನಿ ಹಾಗೂ ವಿಜಯಪುರ ಪಟ್ಟಣ ಜನತೆ ಆಕ್ರೋಶ ವ್ಯಕ್ತಪಡಿಸಿ ಪುರಸಭಾ ಮುಂದೆ ಪ್ರತಿಭಟನೆ ನಡೆಯಿತು. ವಿಜಯಪುರ ಪೊಲೀಸರು ಮಧ್ಯಪ್ರವೇಶಿಸಿ ಪ್ರತಿಭಟನಾಕಾರರ ಮನವೊಲಿಸಿ ಶವವನ್ನು ಸ್ಥಳಾಂತರಿಸಿದರು. ಇನ್ನು ವಿಜಯಪುರ ಪಟ್ಟಣದ ಜನತೆ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಪವನ್ ಜೋಶಿ ಅಂತಿಮ ದರ್ಶನ ಪಡೆದರು. ಮುನಿನಾರಾಯಣ, CTV ನ್ಯೂಸ್, ದೇವನಹಳ್ಳಿ. ಇತ್ತೀಚಿನ ದಿನಗಳಲ್ಲಿ ಆಂಧ್ರ ಪ್ರದೇಶದಿಂದ ಗಾಂಜಾ ಸಾಗಾಟ ಮಾಡುವ ಬಗ್ಗೆ ವ್ಯಾಪಕ ದೂರುಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಗಸ್ತು ಹೆಚ್ಚಿಸಿದ್ದು, ಈ ವೇಳೆ ಗಾಂಜಾ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾಂಜಾ ಸೇವನೆ ಮತ್ತು ಮಾರಾಟ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿ ಪ್ರತ್ಯೇಕ ತಂಡಗಳನ್ನು ರಚಿಸಿ ಭಾನುವಾರ ಮಧ್ಯಾಹ್ನ ಅಕ್ರಮ ಚಟುವಟಿಕೆಗಳ ಪತ್ತೆಗಾಗಿ ಗೂಳೂರು ನಿಡುಮಾಮಿಡಿ ಮಠದ ಬಳಿ ಗಸ್ತಿನಲ್ಲಿದ್ದಾಗ ವ್ಯಕ್ತಿಯೊಬ್ಬ ಬಟ್ಟೆ ಬ್ಯಾಗ್ ಹಿಡಿದು ನಿಂತಿದ್ದು ಪೊಲೀಸರು ಬರುತ್ತಿದ್ದಂತೆ ಓಡಿ ಹೋಗಲು ಯತ್ನಿಸಿದ್ದಾನೆ. ಆಗ ಅನುಮಾನಗೊಂಡ ಪೊಲೀಸರು ಆತನನ್ನು ಸುತ್ತುವರೆದು ವಿಚಾರಣೆ ಮಾಡಿದಾಗ ಆತನ ಬಳಿ ಇರುವ ಬ್ಯಾಗ್ನಲ್ಲಿ ಸುಮಾರು 2.5 kg ಗಾಂಜಾ ಇರುವುದು ಪತ್ತೆಯಾಗಿದೆ.
ಗಾಂಜಾವನ್ನು ತಾನು ಆಂಧ್ರಪ್ರದೇಶದ ವಿಶಾಖಪಟ್ಟಣ ಬಳಿಯ ಅರಕು ವ್ಯಾಲಿಯಿಂದ ತೆಗೆದುಕೊಂಡು ಬಂದು ಗೂಳೂರು, ಬಾಗೇಪಲ್ಲಿ ಮತ್ತು ಇತರೆ ಕಡೆಗಳಲ್ಲಿ ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿದ್ದಾನೆ. ಕಾನೂನು ಬಾಹಿರವಾಗಿ ಮಾದಕ ವಸ್ತು ಗಾಂಜಾವನ್ನು ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನು ವಶಕ್ಕೆ ಪಡೆದು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ NDPS ಆಕ್ಟ್ ಅಡಿ ಪ್ರಕರಣ ದಾಖಲಿಸಲಾಗಿದೆ. ಆರೋಪಿಯಿಂದ ವಶಪಡಿಸಿಕೊಂಡ ಗಾಂಜಾ ಬೆಲೆ ಸುಮಾರು 1.25 ಲಕ್ಷ ಎಂದು ಅಂದಾಜಿಸಲಾಗಿದೆ. ಬಂಧಿತ ಆರೋಪಿ ಸಾಯಿ ದೀಪಕ್ ಎಂಬಾತನನ್ನು ಬಾಗೇಪಲ್ಲಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ್ದು, ನ್ಯಾಯಾಲಯ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದೆ. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ರೇಷ್ಮೆ ಇಲಾಖೆಯಿಂದ ಆಯೋಜಿಸಿದ್ದ ರೇಷ್ಮೆ ಕೃಷಿ ಕ್ಷೇತ್ರ ಮಟ್ಟದ ತರಬೇತಿ ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿಯಲ್ಲಿ ನಡೆಯಿತು. ಈ ತರಬೇತಿಯಲ್ಲಿ ತಾಲೂಕಿನ ಹೆಚ್ಚು ರೇಷ್ಮೆ ಬೆಳೆಗಾರರು ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿಯಲ್ಲಿ ಆಯೋಜಿಸಿದ್ದ ರೇಷ್ಮೆ ಕೃಷಿ ಕ್ಷೇತ್ರ ಮಟ್ಟದ ತರಬೇತಿಯಲ್ಲಿ ಪ್ರಾಂಶುಪಾಲ ಕುಮಾರ್ ಸುಬ್ರಹ್ಮಣ್ಯ ಮಾತನಾಡಿ, ರೇಷ್ಮೆ ಬೆಳೆ ಭಾರತದಲ್ಲಿಯೇ ಅತ್ಯಂತ ಲಾಭದಾಯಕ ಕೃಷಿಯಾಗಿದೆ. ಅದರ ಯಶಸ್ಸು ಸಂಪೂರ್ಣವಾಗಿ ರೈತರು ಪಾಲಿಸುವ ವಿಜ್ಞಾನಾಧಾರಿತ ಕಾರ್ಯಕ್ರಮಗಳ ಮೇಲೆ ಅವಲಂಬಿತವಾಗಿದೆ. ಗಿಡಗಳಿಗೆ ಬರುವ ರೋಗಗಳನ್ನು ತಕ್ಷಣ ಪತ್ತೆ ಹಚ್ಚಿ ಸರಿಯಾದ ಔಷಧಿಗಳನ್ನು ಬಳಸಿ ಕಾಪಾಡಿದರೆ ಉತ್ಪಾದನೆ ದ್ವಿಗುಣವಾಗುತ್ತದೆ. ಸಾಂಕ್ರಾಮಿಕ ರೋಗಗಳು ಅಥವಾ ಕೀಟಹಾನಿ ಕಂಡುಬಂದರೆ ತಕ್ಷಣ ಇಲಾಖೆಯ ಸಂಪರ್ಕದಲ್ಲಿರಬೇಕೆಂದು ಸಲಹೆ ನೀಡಿದರು. ಗ್ರಾಮದ ಸಮಸ್ಯೆ ಅಲ್ಲ, ಗುಡಿಬಂಡೆ ತಾಲೂಕಿನ ಸಮಸ್ಯೆ ಅಲ್ಲ, ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ರೇಷ್ಮೆ ಬೆಳಿತೀವಿ ಅಲ್ಲೆಲ್ಲ ಇರ್ತಕ್ಕಂಥ ಬಹಳ ದೊಡ್ಡ ಸಮಸ್ಯೆ ಅಂದರೆ ಹಿಪ್ಪು ನೇರಳೆಗೆ ತಗತಕ್ಕಂಥ ಕೀಟಗಳು, ಹಿಪ್ಪು ನೇರಳೆಗೆ ಬರ್ತಕ್ಕಂಥ ಕೀಟ ಅಥವಾ ರೋಗಗಳು, ಅದು ಬಹಳ ದೊಡ್ಡದಾದಂಥ ಸಮಸ್ಯೆ. ಹುಳು ಸಾಕಣೆಯನ್ನು ಹೇಗೂ ಮಾಡ್ತೀವಿ ರೇಷ್ಮೆ ಬೆಳೆಗಾರರು, ಯಾವುದೊಂದು ವಿಧಾನದಲ್ಲಿ ಚೆನ್ನಾಗಿ ಇಳುವರಿಯನ್ನು ಪಡೆಯೋದಕ್ಕೆ ಸೀಬಿನೋ ಬೈವೋಲ್ಟೈನೋ ಯಾವುದೋ ಒಂದು ಮಾಡ್ತಾ ಇದ್ವಿ. ಆದರೆ ಭಾಳ ಮುಖ್ಯವಾಗಿ ಏನು ಸೊಪ್ಪು ಬೇಕು ಅದನ್ನು ಬೆಳೆಯೋದಕ್ಕೆ ಆಗ್ತಾ ಇಲ್ಲ. 100 ಮೊಟ್ಟೆ ತೊಗೊಳ್ಳೋಂಥವ್ರು 50 ಮೊಟ್ಟೆ ತೊಗೊಳ್ಳೋಂಥವ್ರು 25 ಮೊಟ್ಟೆಗೆ ಬಂದುಬಿಟ್ಟಿದ್ದಾರೆ. ರೇಷ್ಮೆ ಬೆಳೆ ಯಶಸ್ಸಿಗೆ ಹಾಲು ಹುಳುವಿನ ಆರೈಕೆ ಮುಖ್ಯ ಪಾತ್ರ ವಹಿಸುತ್ತದೆ. ತೇವಾಂಶ, ತಾಪಮಾನ ಹಾಗೂ ಆಹಾರದಲ್ಲಿ ಸಮತೋಲನ ಕಾಪಾಡಿದರೆ ಉತ್ತಮ ಗುಣಮಟ್ಟದ ರೇಷ್ಮೆ ದೊರೆಯುತ್ತದೆ. ರೈತರು ನವೀನ ತಂತ್ರಜ್ಞಾನವನ್ನು ಸ್ವೀಕರಿಸಿ ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಎಂದರು. ಸುಕೃತಿ ಸಂಸ್ಥೆಯ ಡಾಕ್ಟರ್ ಅಂಬಿಕಾ ಮಾತನಾಡಿ, ಸಂಸ್ಥೆ ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲಾದ ಪ್ರಕೃತಿಯ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿದೆ. ಇವು ಬೆಳೆಗಳಿಗೆ ಹಾನಿಯಲ್ಲದೆ ಆರೋಗ್ಯಕರ ಬೆಳೆ ನೀಡುತ್ತವೆ. ರೈತರು ಇಂತಹ ಸಸ್ಯ ಆಧಾರಿತ ಉತ್ಪನ್ನಗಳನ್ನು ಬಳಕೆ ಮಾಡಿದರೆ ರಾಸಾಯನಿಕ ಪರಿಣಾಮದಿಂದ ದೂರವಿದ್ದು ಉತ್ತಮ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಸಾಧ್ಯವಾಗುತ್ತದೆ. ನಾವು ತಯಾರಿಸಿದ ಔಷಧಿ ಕಿಟ್ಟುಗಳನ್ನು ಬೆಳೆಯಲ್ಲಿ ಬಳಸುವುದರಿಂದ ರೋಗ ನಿಯಂತ್ರಣ ಸುಲಭವಾಗುತ್ತದೆ ಎಂದರು. ರೈತರಿಗೆ ಪ್ರಾಯೋಗಿಕ ಮಾದರಿಯ ತರಬೇತಿ ನೀಡಿದರು. ಔಷಧಿಗಳನ್ನು ಹೇಗೆ ಮಿಶ್ರಣ ಮಾಡಬೇಕು, ಯಾವ ಸಮಯದಲ್ಲಿ ಬಳಸಬೇಕು, ಬೆಳೆಯ ಯಾವ ಹಂತದಲ್ಲಿ ಎಚ್ಚರಿಕೆ ಅಗತ್ಯ ಎಂಬುದರ ಬಗ್ಗೆ ವಿವರಿಸಿದರು. ತರಬೇತಿ ಸಂದರ್ಭದಲ್ಲಿ ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಎದುರಿಸುತ್ತಿರುವ ಸಮಸ್ಯೆಗಳನ್ನು ತಜ್ಞರೊಂದಿಗೆ ಚರ್ಚಿಸಿದರು. ಫ್ಲಾಚುಲೆಂಟ್ ಲೀಫ್ ಮುಂತಾದ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಪರಿಹಾರ ಪಡೆದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ದೇವರಾಜ್ ಅರಸ್ ಎಜುಕೇಷನಲ್ ಟ್ರಸ್ಟ್ನಿಂದ ಅಕ್ಟೋಬರ್ 19ರಂದು RL ಜಾಲಪ್ಪ ಜನ್ಮ ಶತಮಾನೋತ್ಸವ ಆಚರಣೆ ಮಾಡಲಾಗುತ್ತಿದ್ದು, ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ ಎಂದು ದೇವರಾಜ್ ಅರಸ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಜೆ ರಾಜೇಂದ್ರ ಹೇಳಿದರು. ದೊಡ್ಡಬಳ್ಳಾಪುರದ RLJIT ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವರಾಜ್ ಅರಸ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಜೆ ರಾಜೇಂದ್ರ ಅವರು, ಅಕ್ಟೋಬರ್ 17, 18ರಂದು ಕ್ಯಾಂಪಸ್ನಲ್ಲಿ ರಜತ ಮಹೋತ್ಸವ ನಡೆಯಲಿದ್ದು, ಈ ವೇಳೆ ಘಟಿಕೋತ್ಸವ, ಹಳೆಯ ವಿದ್ಯಾರ್ಥಿಗಳ ಸಮಾಗಮ, ಹೊಸ ವಿದ್ಯಾರ್ಥಿಗಳಿಗೆ ಸ್ವಾಗತ, ಖ್ಯಾತ ಹಿನ್ನೆಲೆ ಗಾಯಕಿ ಅನುಪಮಾ ಭಟ್ ಹಾಗೂ ಕಂಬದ ರಂಗಯ್ಯ ಸೇರಿದಂತೆ ಹಲವು ಕಲಾವಿದರಿಂದ ಸಾಂಸ್ಕೃತಿಕ ಸಂಜೆ ಸೇರಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಅಕ್ಟೋಬರ್ 19ರಂದು ಜಾಲಪ್ಪ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಾರ್ಯಕ್ರಮಗಳು ಏನೇನಿದೆ ಅನ್ನುವಂಥದ್ದನ್ನು ನಮ್ಮ ವೈಸ್ ಚೇರ್ಮನ್ ನಿಮಗೆ ಹೇಳ್ತಾರೆ.
ಆ ಒಂದು ಕಾರ್ಯಕ್ರಮಕ್ಕೆ ಭಾಳ ವಿಶೇಷ. ಈಗ ತಾನೇ ಒಂದು ಅರ್ಧ ಗಂಟೆ ಮುಂಚೆ CM ಆಫೀಸಿಂದ ಅಧಿಕೃತವಾಗಿ ಕನ್ಫರ್ಮೇಷನ್ ಆಯಿತು, ಇಲ್ಲಿ ಅರೈವಲ್ ಆಗ್ತಾರೆ. ಮತ್ತು ಅವರ ಎಲ್ಲ ಶೆಡ್ಯೂಲ್ಸನ್ನು ಕೂಡ ನಮಗೆ ಈಗಾಗಲೇ ಕೊಟ್ಟಿದ್ದಾರೆ. ಆ ಎರಡೂ ಕಾರ್ಯಕ್ರಮಗಳ ಕುರಿತಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಉಪಸ್ಥಿತರಿರ್ತಕ್ಕಂಥ ನಮ್ಮ ಶ್ರೀ ದೇವರಾಜ ಅರಸ್ ಎಜುಕೇಷನಲ್ ಟ್ರಸ್ಟಿನ ಮಾನ್ಯ ಉಪಾಧ್ಯಕ್ಷರಾದಂಥ ಜೆ ರಾಜೇಂದ್ರ ಅವರಿಗೆ, ಪ್ರಾಂಶುಪಾಲರಾದಂಥ ಡಾಕ್ಟರ್ ವಿಜಯ್ ಕಾರ್ತಿಕ್ ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ಆರೆಂಜ್ ಜಾಲಪ್ಪ ಸಮೂಹ ಶಿಕ್ಷಣ ಸಂಸ್ಥೆಗಳ ನಮ್ಮ ಕಾಲೇಜಿನ ಉಪಪ್ರಾಂಶುಪಾಲರಾದಂಥ ಶಿವಪ್ರಸಾದ್ ಅವರು ಮತ್ತು ನಮ್ಮ ಆರೆಂಜ್ ಜಾಲಪ್ಪ ಪಾಲಿಟೆಕ್ನಿಕ್ ಕಾಲೇಜಿನ ಆಡಳಿತಾಧಿಕಾರಿಗಳು ನಾನು ಸ್ವಾಗತವನ್ನು ಕೋರ್ತಾ ಆರಂಭದಲ್ಲಿ ಕಾರ್ಯಕ್ರಮದ ಬಗ್ಗೆ ನಮ್ಮ ಪ್ರಾಂಶುಪಾಲರು ಸ್ವಲ್ಪ ಮಾಹಿತಿ ಕೊಡ್ತಾರೆ. ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ RL ಜಾಲಪ್ಪನವರ ಜೀವನಗಾಥೆ ಆಧಾರಿತ ಪುಸ್ತಕ ಹೃದಯವಂತ RL ಜಾಲಪ್ಪ ಜೀವನ ಪಥವನ್ನು ಗಣ್ಯರ ವೇದಿಕೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಲಿದ್ದಾರೆ. ಹಾಗೂ RL ಜಾಲಪ್ಪ ಅಕಾಡೆಮಿ ಹಾಗೂ ಜಾಲಪ್ಪ ಕಾನೂನು ಮಹಾವಿದ್ಯಾಲಯ ಉದ್ಘಾಟನೆ ಮತ್ತು RL ಜಾಲಪ್ಪ ಶತಮಾನೋತ್ಸವ ಭವನ ಹಾಗೂ ಶ್ರೀ ದೇವರಾಜ ಅರಸ್ ಅಂತಾರಾಷ್ಟ್ರೀಯ ವಸತಿ ಶಾಲೆ ನೂತನ ಕಟ್ಟಡಗಳ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ. ಅಕ್ಟೋಬರ್ 16ರಂದು RL ಜಾಲಪ್ಪ ಜನ್ಮ ಶತಮಾನೋತ್ಸವ ಕುರಿತಂತೆ ಶಾಲಾ ಮಕ್ಕಳ ವತಿಯಿಂದ ನಗರದ ರಂಗಪ್ಪ ಸರ್ಕಲ್ನಿಂದ RL ಜಾಲಪ್ಪ ಕಾಲೇಜುವರೆಗೂ ಪಥಸಂಚಲನ ಮಾಡುವ ಮೂಲಕ ಜಾಗೃತಿ ಮೂಡಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಸುಮಾರು 2 ವರ್ಷಗಳಿಂದ ದನದ ಕೊಟ್ಟಿಗೆ ನಿರ್ಮಾಣಕ್ಕಾಗಿ ಹಣ ಬಿಡುಗಡೆ ಮಾಡದೆ ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡ ರೈತರು ಪಂಚಾಯಿತಿ ಆವರಣದಲ್ಲಿ ದನಗಳನ್ನು ಕಟ್ಟಿ ದನದ ಕೊಟ್ಟಿಗೆ ನಿರ್ಮಾಣ ಮಾಡಿಕೊಡಬೇಕೆಂದು ಹೆಡತೆಲೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಭಟನೆ ನಡೆದಿದೆ. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಗ್ರಾಮ ಘಟಕದ ವತಿಯಿಂದ ಪಂಚಾಯಿತಿ ಆಡಳಿತ ಸಿಬ್ಬಂದಿಗಳ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 2 ವರ್ಷಗಳಿಂದಲೂ ಯಾವುದೇ ಕೆಲಸ ಕಾರ್ಯ ನಡೆಯದೆ ಅಭಿವೃದ್ಧಿ ಕುಂಠಿತಗೊಂಡಿದೆ. 2016ರಿಂದ 2025ರ ತನಕ ಮನೆಗಳ ಪಟ್ಟಿ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕು. ಅಕ್ರಮವಾಗಿ ಬಿಲ್ ಮಾಡಿಕೊಟ್ಟಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪಂಚಾಯತಿಯಲ್ಲಿ ಕೆಲಸ ಮಾಡೋರು ತಮ್ಮಳಪ್ಪನ ಅಂದಾಗಿದ್ದಾಗ ಅದರಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ. ಅವರು ಒಂದು ಕೊಟ್ಟಿಗೆ ಕಟ್ಟಲಿ ಏನೇ ಮಾಡಿದ್ರು ಅವ್ರು ಬಿಲ್ ಮಾಡ್ತಾ ಇಲ್ಲ. ಶೌಚಾಲಯ ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಶೌಚಾಲಯ ಕಟ್ಟಿದ ಮೇಲೆ ಅವ್ರಿಗೆ ಬಿಲ್ಲು ಮಾಡ್ತಾ ಇಲ್ಲ. ಈಗ 30,000 ರೂಪಾಯಿ ಮನೆ ಕಟ್ಕೊಳ್ಳಿ ಅಂತ 30,000 ರೂಪಾಯಿ ಬಿಲ್ ಬಂದದ. ಆ ಬಿಲ್ ಬಂದಿರೋ ಕೂಡ ಮನೆ ಕಟ್ಟಿಲ್ಲ ಅವರು. ಅದು ಕೊಟ್ಟಿಗೆ ಬಿಲ್ಲು ಮಾಧವ ನಾಯ್ಕರದು 2 ವರ್ಷ ಆಯಿತು. ಬಂದು ಕೇಳ್ದಾಗಲ್ವೇ ಇವತ್ತು ಬತ್ತಾ ನಾಳೆ ಬತ್ತಾ ಚೆಕ್ ಮಾಡಿಸ್ರಿ ಬ್ಯಾಂಕ್ ಅಕೌಂಟಲ್ಲಿ ಬಂದ ಅಂತಂದ್ರು. ನಾವು ಬಂದು ಕೇಳಿದಾಗ ಬ್ಯಾಂಕ್ ಅಕೌಂಟಲ್ಲೂ ಬಂದಿಲ್ಲ. ಕೇಳಿದಾಗ ಏನಂತಾರೆ ಇಂಜಿನಿಯರ್ ಫೋನ್ ಮಾಡಿ ಕೇಳಿದಾಗ ಬಂದ ಸರ್ ನಿಮ್ಮಲ್ಲಿ ಅಮೌಂಟ್ ಎಲ್ಲ ಬಂದದ PDO ಕೇಳಿ ಸರ್ ಅಂತಂದ್ರು. PDO ಬಂದು ಕೇಳಿದಾಗ ಯಾರೇ ನಿಮ್ಗೆ ಕೇಳಿದ್ರು ಅಂತ ಇವ್ರು ಬೇರೆ ಇಂಜಿನಿಯರ್ ಬೈತಾರೆ. ಅಕ್ರಮವಾಗಿ ಮನೆಗಳಿಗೆ ಬಿಲ್ ಮಾಡಿರೋ ವಿಚಾರ, ಅಕ್ರಮವಾಗಿ ಶೌಚಾಲಯಗಳಿಗೆ ಬಿಲ್ ಮಾಡಿರೋ ವಿಚಾರ, ಶೌಚಾಲಯಗಳಿಗೆ ಬಿಲ್ ಕೊಡದೇ ಇರೋಂಥ ವಿಚಾರ ಮತ್ತು 15 ಹಣಕಾಸಲ್ಲಿ ಅಕ್ರಮವಾಗಿ ಬಿಲ್ ಮಾಡಿರೋ ವಿಚಾರವನ್ನು ಇಟ್ಕೊಂಡು ಸಿಬ್ಬಂದಿ ವರ್ಗದವರು ಏನು ರಾಜಶೇಖರ್ PDO ಅವರು, ಕಾರ್ಯದರ್ಶಿಗಳಾದ ರಂಗಸ್ವಾಮಿ ಅವರು, ಕಂಪ್ಯೂಟರ್ ಕಾರ್ಯದರ್ಶಿಗಳಾದ ಭಾಗ್ಯ ಅವರು, ಬಿಲ್ ಕಲೆಕ್ಟರ್ ಆದ ಪೂರ್ಣಿಮಾ ಅವರು, ST ಅವರು ಈ ಹುದ್ದೆದಲ್ಲಿಲ್ಲ. ST ಅವರು ಈ 5 ಜನಗಳನ್ನ ಪಂಚಾಯಿತಿಯಿಂದ ವಜಾ ಮಾಡಿ ಬೇರೆ ಹೊಸ ನಮ್ಗೆ ಅಭಿವೃದ್ಧಿ ಅಧಿಕಾರಿಗಳನ್ನ ಹಾಕೊಡ್ಲಿ ಅಂತೇಳಿ ಪಂಚಾಯಿತಿ ಮುಂಭಾಗ ಈ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. 2024-25ನೇ ಸಾಲಿನಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ್ದು ಈವರೆಗೂ ಯಾವುದೇ ಫಲಾನುಭವಿಗಳಿಗೆ ಹಣ ಸಂದಾಯ ಮಾಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ. ಈಸ್ವತ್ತು ಮಾಡಿಕೊಡಲು ಅಭಿವೃದ್ಧಿ ಅಧಿಕಾರಿಗಳು ಅಲೆದಾಡಿಸುತ್ತಿದ್ದಾರೆ. ಪಂಚಾಯಿತಿ ವತಿಯಲ್ಲಿರುವ ಎಲ್ಲ ನೌಕರರ ಸಿಬ್ಬಂದಿಯನ್ನು ಕೂಡಲೇ ವರ್ಗಾವಣೆ ಮಾಡಬೇಕು. ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪಂಚಾಯಿತಿಯಲ್ಲಿ ಆಗಿರುವ ಅಕ್ರಮಗಳನ್ನು ತನಿಖೆಗೆ ಒಳಪಡಿಸಬೇಕು ಹಾಗೂ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ರೈತರು ಪ್ರತಿಭಟಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕುಮಾರ್, CTV ನ್ಯೂಸ್, ನಂಜನಗೂಡು.
ಸಂಪುಟ ಬದಲಾವಣೆ ವಿಚಾರದಲ್ಲಿ ಸಿಎಂ ಡಿಸಿಎಂಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಹೈಕಮಾಂಡ್ ತೀರ್ಮಾನ ಅಂತಿಮವಾಗಿದ್ದು ಬಿಜೆಪಿಗರು ನವೆಂಬರ್ ಕ್ರಾಂತಿ ಅಂತಿರೋದು ನಿತಿನ್ ಗಡ್ಕರಿ ಪಿಎಂ ಆಗ್ತಾರೆ ಅನ್ನೋ ಕ್ರಾಂತಿ ಇದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಲೇವಡಿ ಮಾಡಿದರು. ಬೀದರ್ನಲ್ಲಿ ಮಾತನಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನಿತಿನ್ ಗಡ್ಕರಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವರು ಪಿಎಂ ಆಗೋ ಸಾಧ್ಯತೆ ಇದೆ. ಆರ್ಎಸ್ಎಸ್ ನಿಷೇಧ ಕುರಿತು ಪ್ರತಿಕ್ರಿಯೆ ನೀಡಿದ ಸಚಿವರು ವಲ್ಲಭಾಯ್ ಪಟೇಲ್ ಅವರು ಗೃಹ ಮಂತ್ರಿಯಾಗಿದ್ದಾಗ 2 ಸಲ ನಿಷೇಧ ಹೇರಲಾಗಿತ್ತು. ಬಿಜೆಪಿಗರು ಅದನ್ನು ಮರೆತಿದ್ದಾರೆ, ಅವರಿಗೆ ಅದನ್ನು ನೆನಪಿಸಿ. ದೇಶಪ್ರೇಮ ಎನ್ನುವುದು ಪ್ರತಿಯೊಬ್ಬ ಪ್ರಜೆಯಲ್ಲೂ ಇದೆ, ಯಾವ ಸಮಾಜದವರಾದರೇನು, ದೇಶವಾಸಿಗಳೆಲ್ಲರೂ ದೇಶ ಪ್ರೇಮಿಗಳೇ ಎಂದರು. ನಾವು ಜೊತೆಗೆ ಇದ್ವಿ, ಪ್ರತಿ ವರ್ಷನೂ ಮೀಟಿಂಗ್ ಕರೀತಾರೆ, ಈ ವರ್ಷನೂ ಮೀಟಿಂಗ್ ಕರೆದಿದ್ದಾರೆ. ಡಿನ್ನರ್ ಮೀಟಿಂಗ್ ಸೌಜನ್ಯಕವಾಗೆಲ್ಲ ಹೋಗಿ ಭೇಟಿ ಆಗಬೇಕು. ಇಟ್ಸ್ ಜಸ್ಟ್ ಅ ಕಾರ್ಡಲ್ ಮೀಟಿಂಗ್. ಸರ್ ನವೆಂಬರ್ ಡಿಸೆಂಬರ್ ಸಂಪುಟ ಪುನಾರಚನೆ ಕುರಿತಾಗ ಚರ್ಚೆ ಆಗಿದೆ. ಆ ಥರ ಏನು ಚರ್ಚೆ ಆಗಿಲ್ಲ. ಆ ಥರ ಚರ್ಚೆ ಮಾಡಂಗಿದ್ರೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳು ಸಂಪೂರ್ಣ ಫ್ರೀಡಮ್ ಇದೆ. ಅದ್ರ ಜೊತೆಗೆ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ಏನು ಫೈನಲ್ ಮಾಡ್ತಾರೆ ಅದು ಫೈನಲ್ ಆಗುತ್ತೆ. ಅವ್ರು ಏನೇನು ಹೇಳ್ಕಲ್ರಿ, ದೇಶ ಪ್ರೇಮಿ ಅಂತಕ್ಕಂಥ ಪ್ರತಿಯೊಬ್ಬರ ಹತ್ರ ಐತೆ. ನೀವು RSS ನಗಿದ್ದೀರಾ ನೀವು? ಅದೇ ಮುಗಿತು, ಮತ್ತೆ ಭಾರತ ದೇಶದಾಗ ಇದ್ದವ್ರೆಲ್ಲರೂ ಮುಗೀತು. ಭಾರತೀಯರು ಯಾರಿದ್ರೆ, ಯಾವ ಸಮಾಜದವ್ರು ಇದ್ರೆ ಎಲ್ಲರೂ ಭಾರತೀಯರು. ನಮ್ಮ ತಾಯಿ ನಿಮ್ಮ ಅಜ್ಜಿ ನಮ್ಮ ಅಜ್ಜಿ ಎಲ್ಲರೂ ದೇಶ ಪ್ರೇಮಿಯರ. ಆರ್ಎಸ್ಎಸ್ನಿಂದ ಎಕ್ಸ್ಟ್ರಾ ದೇಶ ಪ್ರೇಮ ಬರಲ್ಲ. ದೇಶದ 145 ಕೋಟಿ ಜನರೆಲ್ಲರೂ ದೇಶ ಪ್ರೇಮಿಗಳೇ ಎಂದರು. ಇನ್ನು ಗ್ಯಾರಂಟಿ ಯೋಜನೆಗಳ ವಿಚಾರವಾಗಿ ಸ್ವಪಕ್ಷೀಯರ ಅಸಮಾಧಾನ ವಿಚಾರಕ್ಕೆ ಸಂಬಂಧಿಸಿ ನಮ್ಮ ಗ್ಯಾರಂಟಿಗಳನ್ನೇ ಮೋದಿ ಸಾಹೇಬ್ರು ಹಿಡ್ಕೊಂಡು ಓಡಾಡ್ತಿದ್ದಾರೆ. ಬಿಹಾರದಲ್ಲಿ ಓಟಿಗೆ 10,000 ಕೊಡ್ತೀನಿ ಅಂತ ಮೋದಿ ಸಾಹೇಬ್ರು ಹೇಳಿದ್ದಾರೆ. ಚುನಾವಣೆಗೆ 2 ತಿಂಗಳು ಇರುವಾಗ 10,000 ಕೊಟ್ಟು ಓಟ್ ಹಾಕಿಸಿಕೊಳ್ತಿದ್ದಾರೆ. ಇದಕ್ಕಿಂತ ಒಳ್ಳೆಯ ಕಾರ್ಯಕ್ರಮಗಳಿವೆಯಾ ದೇಶದಲ್ಲಿ ಎಂದು ಪ್ರಶ್ನಿಸಿದರು. ಶಾಸಕ ದೇಶಪಾಂಡೆ ಹೇಳಿಕೆ ಅವರ ಅಭಿಪ್ರಾಯವಷ್ಟೇ, ಪಕ್ಷದ್ದಲ್ಲ. ನಾನೇನಾದ್ರೂ ಸಿಎಂ ಆಗಿದ್ರೆ ಅಂತ ಹೇಳಿದ್ದಾರೆ. ಈಗ ಅವರು ಸಿಎಂ ಆಗಿಲ್ವಲ್ಲ, ಈಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ಸಿದ್ದರಾಮಯ್ಯ ಜಾರಿಗೆ ತಂದಿದ್ದಾರೆ. ಸಿಎಂ ಡಿನ್ನರ್ ಮೀಟಿಂಗ್ ನಡೆಸಿರೋದು ಬಿಹಾರ ಎಲೆಕ್ಷನ್ ಕಲೆಕ್ಷನ್ಗಾಗಿ ಮಾಡಿರೋದು ಎಂಬ ಬಿಜೆಪಿ ಆರೋಪಕ್ಕೆ ಬಿಜೆಪಿಯವರು ಹೇಳ್ತಾ ಇರೋದು ಸರಿಯಾಗಿದೆ. ನಾವೆಲ್ಲ ಕಲೆಕ್ಟ್ ಮಾಡಿ ಮೋದಿ ಸಾಹೇಬರಿಗೆ ಹಣ ಕೊಡಬೇಕು. ಬಿಹಾರ ಎಲೆಕ್ಷನ್ಗೆ ಮೋದಿ ಹಣ ಕಡಿಮೆ ಬಿದ್ದಿದೆ. ಡಿಕೆಶಿ ಕರಿ ಟೋಪಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲು ಸಚಿವ ಲಾಡ್ ನಿರಾಕರಿಸಿದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಕೃಷಿ ಮಾಡುವುದೇ ದುಸ್ತರವಾಗಿರುವ ಈ ಕಾಲದಲ್ಲಿ ಇಲ್ಲಿನ ಯುವ ರೈತನೊಬ್ಬ ನೀರಾವರಿ ಅನುಕೂಲ ಇಲ್ಲದಿದ್ದರೂ ಕೆರೆಯಿಂದ ನೀರು ಹೊತ್ತು ತಂದು ಕೃಷಿ ಮಾಡುವ ಜೊತೆಗೆ ವೃದ್ಧ ತಂದೆ ತಾಯಿಯ ಆರೈಕೆ ಮಾಡುತ್ತಿದ್ದು, ಇಂತಹ ಯುವ ರೈತನಿಗೆ ಸರ್ಕಾರದ ನೆರವಿನ ಅಗತ್ಯವಿದೆ. ಪೇಡಾ ನಗರಿ ಧಾರವಾಡ ಜಿಲ್ಲೆಯ ರೈತ, ಬಂಡಾಯದ ನೆಲ ಎಂದು ಹೆಸರು ಪಡೆದ ನವಲಗುಂದ, ಇದೇ ನವಲಗುಂದ ತಾಲೂಕಿನ ಆರೇಕುರಹಟ್ಟಿ ಗ್ರಾಮದ ಯುವ ರೈತನೊಬ್ಬ ಕೃಷಿ ಇಲಾಖೆಯಿಂದ ಸುಮಾರು 50 ಸಸಿ ಪಡೆದು ತನ್ನ ಅಲ್ಪ ಜಮೀನಿನಲ್ಲಿ ನೆಟ್ಟಿದ್ದಾನೆ. ಅದೇನು ಮಹಾ ಅಂತೀರಾ? ಈ ಸಸಿಗಳಿಗೆ ನೀರುಣಿಸಲು ಸುಮಾರು 1 ಕಿಲೋಮೀಟರ್ನಿಂದ ಗಾಡಿಯ ಮೇಲೆ ನೀರು ತಂದು ಪ್ರತಿದಿನ ಸಸಿಗಳಿಗೆ ನೀರುಣಿಸಿದ್ದಾನೆ. ಅದು ರಸ್ತೆ ಸರಿ ಇಲ್ಲದಿದ್ದರೂ ಶ್ರಮಜೀವಿಯಾದ ಯುವ ರೈತನೇ ಮಾಡಿ ಇತರೆ ರೈತರಿಗೆ ಮಾದರಿಯಾಗಿದ್ದಾನೆ. ಗ್ರಾಮದವರೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ನವಲಗುಂದ ಯುವ ರೈತನಿಗೆ ಒಂದು ಕೊಳವೆ ಬಾವಿ ಹಾಕಿಸಿಕೊಟ್ಟರೆ ಈ ರೈತನ ಬಾಳು ಹಸನಾದೀತು. ಕಲ್ಪವೃಕ್ಷ ಎಂದು ಕರೆಸಿಕೊಳ್ಳುವ ತೆಂಗಿನ ಮರಕ್ಕೆ ನೀರು ಜಾಸ್ತಿ ಬೇಕು. ಈ ರೈತ ಕೆರೆಯಿಂದ ನೀರು ತರುವುದನ್ನು ನೋಡಿ ಗ್ರಾಮಸ್ಥರು ಮರುಗುತ್ತಾರೆ. ಹಾಗಾಗಿ ಸಂತೋಷ್ ಲಾಡ್ ಅವರು ರೈತನಿಗೆ ಒಂದು ಬೋರ್ವೆಲ್ ಹಾಕಿಸಿಕೊಡಲು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಏನ್ರಿ ಅನ್ನಾರ ನೀರು ತರಕ್ಕೆ ಕುಂತಿರಲ್ಲ? ಹ್ಞೂನ್ರಿ. ಅಲ್ರಿ ಈ ದಾರ್ಯಾಗ ನೋಡಿಲ್ಲ ಗಶಿನಿ ಏನು ಮಾಡೋದು, ಏನು ರೈತರ ಬಳಿ ಹಂಗೈತೆ.
ಎಷ್ಟು ಹಚ್ಚಿರಿ ಅಗಿನ? 50 ಅದಾವ್ರಿ. ನೀರು ಎದ್ರ ಸಂಬಂಧ ಹಾಕಂತೀರಿ? ಬಿಸಿಲು ಭಾಳ ಐತ್ರಿ ಇಲ್ಲಿ. ಹಾಂ, ನೀರು ಹಾಕಾಕತ್ತೀವಿ. ಹೌದನ್ರಿ? ಯಾವಾಗ ಹಚ್ಚಿದ್ರಿ ಅವನು? 2 ತಿಂಗಳು ಆತ್ರಿ. 2 ತಿಂಗಳು ರೀ? ಈಗ ಇಷ್ಟು ದಿನ ಮಳೆ ಇತ್ತಲ್ಲ, ಅದಕ್ಕೆ ಹಾಕಿದ್ದಿಲ್ಲ ನೀರು? ಮಳೆ ಇತ್ತು, ಹಾಕಿದ್ದಿಲ್ಲ ಹ್ಞೂ ಮಳೆ ಇಲ್ಲ. ಹ್ಞೂ ರೀ. ಎಷ್ಟು ಈಗ ಎಷ್ಟು ತಿಂಗಳು ಆತ್ರಿ ಹಚ್ಚಿ ಅವನು? ಒಂದು 2 ತಿಂಗಳು ಆತ್ರಿ. ತೋಟಗಾರಿಕೆ ಇಲಾಖೆ ತೊಗೊಂಡಿದ್ರಿ ಅಗಿರೋ. ಹಾಂ, ಹೆಂಗೆ ಒಂದು ಬಿದ್ದಿದ್ದು ರೀ? ತೋಟಗಾರಿಕೆ ತಂದೆ ಕೊಟ್ಟಿದ್ದಿಲ್ಲ, 170 ರೂಪಾಯಿ ಒಂದಿಗೆ ಕೊಟ್ಟಿದ್ರಿ ಅವ್ರು. ಹಾಂ ಹಾಂ, ನಾವು ಮತ್ತೆ ಹೆಚ್ಚಿಗೆ ಕಾಯಿ ತರ್ತೀವಿ. ಇದನ್ರಿ ನಿಮ್ಮಲ್ಲ? ಹಾಂ, ಇದನ್ನು ನೋಡ್ರಿ, ಒಟ್ಟು ಹೇಗೆ ಹಾಕಾಕತ್ತೀವಿ. ಆ ಕಡೆ ಒಂದು ಲೈನ್, ಈ ಕಡೆ ಒಂದು ಲೈನ್ ಮಾಡಿರಿ. ಸುತ್ತಾರಲ್ಲಿ ಹಚ್ಚಿ ಬಿಟ್ಟಾನ್ರಿ ಇಲ್ಲಿ. ಹಾಂ ಮೇರಿಗೆ ಹಾಂ, ಹತ್ತಿದವ? ಹಚ್ಚಾವ್ರಿ. ಹಾಂ, ಇವಕ್ಕೆ ನೀರು ಹಾಕಾಕುಂತೀರಿ? ಹಾಂ, ಇವಕ್ಕೆ ನೋಡಿ ನೀರು ಹಾಕಾಕತ್ತೇನೆ. ಹಾಂ, ಹತ್ತಿದವಪ್ಪ ಅದು? ಹಚ್ಚಾವ್ರಿ. ಹ್ಞೂ ಹೌದಾ, ಒಣಗಾಕೊಂತಾವ ನೀರು ಇಲ್ಲಕ್ಕೆ? ಹಿಂಗೆ ಹೊತ್ತೊತ್ತು ಹಾಕಾಕುಂತೀರಿ ನೀವು? ನೀರು ಹಾಕ್ಬೇಕ್ರೆ. ಹ್ಞೂ, ಈಗ ಗಾಡಿ ಪಡಿ ಏನಿಲ್ಲ ನಿಮ್ಮ? ಯಾವ ಗಾಡಿ ರೀ? ಈಗ ತೊಗೋಬೇಕಲ್ಲ ಒಂದು ಗಾಡಿ. ರೊಕ್ಕ ಬೇಕಲ್ರಿ ತೊಗೊಳಕ್ಕೆ. ಹ್ಞೂ ಇದು ಅಗಿ ಹಚ್ಬೇಕು ಅನ್ನೋದು ಹೆಂಗೆ ಬಂತು ರೀ ನಿಮ್ಮ ತಲೆಯಾಗ? ಹಂಗೆ ತೋಟಗಾರಿಕೆ ಅಂದ್ರೆ ಇದು ತರಿದ ಹಾಂ, ಹಚ್ಚಾಕತ್ತೇವ್ರಿ. ಈಗ ಬ್ಯಾಸಿಗೆ ಭಾಳ ರೀ ಈಗ. ಹಾಂ ಹಾಂ, ಮಳೆಗಾಲದಾಗ ಹಚ್ಚಿರಿ? ಮಳೆಗಾಲ ಹಚ್ಚೋರಿ, ಬಿಸಿಲು ಭಾಳ ಐತೆ. ಹಾಂ ಹಾಂ, ಅದಕ್ಕೆ ಕೊಟ್ಟು ನೀರು ಹಾಕಿದ್ರೆ ಇವೇನು ಅಗಿ ಗಿಡ ಕಡ್ದ ಇದು ಕುರಿ. ತನ್ನ ಅಲ್ಪ ಜಮೀನಿನಲ್ಲಿ ತನ್ನ ಕಾರ್ಯ ಮುಂದುವರಿಸುತ್ತಾ ವೃದ್ಧ ತಂದೆ ತಾಯಿಯನ್ನು ನೋಡಿಕೊಳ್ತಾ ಗ್ರಾಮದಲ್ಲಿದ್ದರೆ ತಂದೆ ತಾಯಿ ಬಾಳು ಹಸನಾಗಿ ತನ್ನ ಜಮೀನನ್ನು ನೋಡಿಕೊಂಡವನಾಗುತ್ತಾನೆ. ಈ ನೆರವು ಯುವ ರೈತನಿಗೆ ಸಿಗದೇ ಇದ್ದರೆ ದೊಡ್ಡ ನಗರಗಳಿಗೆ ವಲಸೆ ಹೋಗಿ ಅಲ್ಪ ಪ್ರಮಾಣದ ದುಡ್ಡಿಗಾಗಿ ದುಡಿಯಬೇಕಾಗುತ್ತದೆ. ಗ್ರಾಮದಲ್ಲಿ ತಂದೆ ತಾಯಿಗಳನ್ನು ನೋಡಿಕೊಳ್ಳುವವರು ಯಾರು ಎಂಬ ಆತಂಕವು ಕಾಡುತ್ತಿದೆ. ಅದಕ್ಕಾಗಿ ಗ್ರಾಮದಲ್ಲಿ ತನ್ನ ಬದುಕನ್ನು ರೂಪಿಸಿಕೊಳ್ಳುತ್ತಿರುವ ಯುವ ರೈತನಿಗೆ ನೆರವಾಗುವಂತಾಗಲಿ ಎಂಬುದು ಗ್ರಾಮಸ್ಥರ ಬಯಕೆಯಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೊಕ್ಕ ಇರ್ಬೇಕು, ಇವ್ರು ಸರ್ಕಾರದವ್ರು ಬ್ಯಾಂಕ್ನಾರು ಓಡಾಡ್ಸಕತ್ತಾರೆ ಲೋನ್ ಕೊಡಕ್ಕೆ. ಇನ್ನೂ ಕೊಟ್ಟಿಲ್ಲ? ಇನ್ನೂ ಆಗ್ಯಾಲ್ರಿ ಲೋನ್ ಅದ. ಇವತ್ತು ಬಾ ನಾಳೆ ಬಾ ಅಂತ ಹಚ್ಚಾರ. ಒಟ್ಟೆಲ್ಲ ಹೈನುಗಾರಿಕೆ ಮಾಡಿ ತೆಂಗಿನ ಗಿಡ ಮರ ಬೆಳೆಸಿ ಏನಾರ ಒಂದು ಮಾಡ್ಬೇಕಲ್ರಿ. ಏನೋ ಒಂದು ಮಾಡ್ಬೇಕಂತ ತಲೆಯಲ್ಲಿ ಇದೆ. ಸರ್ಕಾರ ಅದಕ್ಕೆ ನಿಮ್ಗೆ ಸ್ಪಂದನೆ ಮಾಡ್ಬೇಕನ ಈಗ? ಏನು ಮಾಡ್ತೈತೆ ಅವ್ರು ಬಿಟ್ಟು ಕೊಟ್ಟಿದ್ದು, ಮಾಡ್ತದ್ದು ಬಿಡ್ತೈತೆ ಮಾಡ್ತಾವಂತ ರೈತರು ಬರ್ತದಲ್ರಿ ನಾವು. ಹಾಂ, ಮಾಡ್ತಾರೆ. ಈಗಿನ ಎಲ್ಲ ಸರ್ಕಾರ ಚಲೋ ಇದೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ
ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮನೆಯ ಬೀರುವಿನಲ್ಲಿದ್ದ ಚಿನ್ನಾಭರಣ ಹಾಗೂ ಹಣ ಕದ್ದು ಪರಾರಿಯಾಗಿದ್ದ ಯುವಕನನ್ನು ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಚಿಂತಾಮಣಿ ತಾಲೂಕು ಕರಡಿಗುಟ್ಟ ಗ್ರಾಮದ ಮುನಿನಾರಾಯಣಮ್ಮ ಎಂಬುವವರ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಯಲ್ಲಿದ್ದ 22 ಗ್ರಾಂ ಚಿನ್ನದ ಸರ ಹಾಗೂ 15,000 ಹಣವನ್ನ ಇದೇ ಗ್ರಾಮದ ಯುವಕ ಸತೀಶ್ ಎಂಬಾತ ಕಳವು ಮಾಡಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಯನ್ನು ಬಂಧಿಸಿ ಬಂಧಿತನಿಂದ ಚಿನ್ನದ ಸರ ಹಾಗೂ ಹಣ ವಶಕ್ಕೆ ಪಡೆದಿದ್ದಾರೆ. ಕಾಣೆಯಾದ ಶಿಕ್ಷಕಿ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿರುವ ಘಟನೆ ಕೆಜಿಎಫ್ ತಾಲೂಕಿನ ಅಯ್ಯಪ್ಪನಹಳ್ಳಿಯಲ್ಲಿ ನಡೆದಿದೆ. ಕೋಲಾರದ ಮಹಾಲಕ್ಷ್ಮಿ ಲೇಔಟ್ ನಿವಾಸಿ ಅಖ್ತರ್ ಬೇಗಂ ಎಂಬ ಶಿಕ್ಷಕಿ ಸೋಮವಾರ ಬೆಳಿಗ್ಗೆ ಕಾಣೆಯಾಗಿದ್ದರು. ಕೌಟುಂಬಿಕ ಕಲಹದ ಹಿನ್ನೆಲೆ ಶಿಕ್ಷಕಿ ಆತ್ಮಹತ್ಯೆಗೆ ಶರಣಾದ ಶಂಕೆ ವ್ಯಕ್ತವಾಗುತ್ತಿದ್ದು, ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾದ ಪ್ರಕರಣ ದಾಖಲಾಗಿತ್ತು. ಇಂದು ಕೆಜಿಎಫ್ ಅಯ್ಯಪ್ಪನಹಳ್ಳಿ ಕೆರೆಯಲ್ಲಿ ಶಿಕ್ಷಕಿಯ ಶವ ಪತ್ತೆಯಾಗಿದೆ. ಐತಿಹಾಸಿಕ ಪ್ರಸಿದ್ಧ ಸುಕ್ಷೇತ್ರ ಹಾಸನಾಂಬ ದೇವಿಯ ದರ್ಶನಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕುಟುಂಬ ಸಮೇತ ಆಗಮಿಸಿ ದೇವಿಯ ದರ್ಶನ ಪಡೆದರು. ಪೂಜೆ ವೇಳೆ ಸಂಕಲ್ಪ ತೆಗೆದುಕೊಳ್ಳುವಾಗ ಭಕ್ತಿಯಿಂದ ಖಡ್ಗಮಾಲಾ ಸ್ತೋತ್ರ ಜಪಿಸಿ ದೇವಿಯ ದರ್ಶನ ಪಡೆದರು. ದೇವಿಯ ದರ್ಶನ ಪಡೆದ ನಂತರ ಮಾತನಾಡಿದ ಅವರು, ದೂರದ ಊರುಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದು, ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಸರ್ಕಾರ ಅಚ್ಚುಕಟ್ಟಾದ ವ್ಯವಸ್ಥೆ ಕಲ್ಪಿಸಿದೆ. ಭಕ್ತರು ಸಹಕರಿಸಿ ದೇವಿಯ ದರ್ಶನ ಪಡೆಯುವಂತೆ ಮನವಿ ಮಾಡಿದರು. ಹಾಸನಾಂಬ ದೇವಿಯ ದರ್ಶನಕ್ಕೆ ಯಾವುದೇ ಅಡೆತಡೆಗಳು ಇಲ್ಲದಂತೆ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರುವುದಕ್ಕೆ ಉಪಮುಖ್ಯಮಂತ್ರಿ ಶ್ಲಾಘನೆ ವ್ಯಕ್ತಪಡಿಸಿದರು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಸಂಸದ ಶ್ರೇಯಸ್ ಪಾಟೀಲ್, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಹಾಜರಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಅನುಮತಿ ಇಲ್ಲದೆ ನಡೆಸಲಾಗುತ್ತಿರುವ ಸಿಬಿಎಸ್ಇ ಮತ್ತು ಐಸಿಎಸ್ಇ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಕೋಲಾರದ ಡಿಡಿಪಿಐ ಕಚೇರಿ ಎದುರು ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಗಿದ್ದು, ಸಮಿತಿ ರಾಜ್ಯಾಧ್ಯಕ್ಷ ಕೆಸಿ ಸಂತೋಷ್ ನೇತೃತ್ವದಲ್ಲಿ ಹೋರಾಟ ಮಾಡಲಾಯಿತು. ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು ಸಿಬಿಎಸ್ಇ ಹಾಗೂ ಐಸಿಎಸ್ಇ ದಾಖಲಾತಿ ಪಡೆಯದೆ ವಿದ್ಯಾಸಂಸ್ಥೆಗಳನ್ನು ನಡೆಸಲಾಗುತ್ತಿದೆ. ತಮ್ಮ ಮಕ್ಕಳು ಉನ್ನತ ವಿದ್ಯೆ ಪಡೆಯಲೆಂದು ಈ ಶಾಲೆಗಳಿಗೆ ಸೇರಿಸುವ ಪೋಷಕರಿಗೆ ಅನ್ಯಾಯವಾಗುತ್ತಿದೆ.
ಶಾಲಾ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಸಿಬಿಎಸ್ಇ ಹಾಗೂ ಐಸಿಎಸ್ಇ ಅನುಮತಿ ಪತ್ರ ಹಾಗೂ ಶುಲ್ಕದ ವಿವರಗಳನ್ನು ಹಾಕಬೇಕೆಂದು ಆದೇಶ ಇದ್ದರೂ ಆದೇಶ ಪಾಲನೆ ಮಾಡದೆ ಕೆಲ ಶಾಲೆ ಆಡಳಿತ ಮಂಡಳಿಗಳು ನಿರ್ಲಕ್ಷ್ಯ ವಹಿಸಿವೆ ಎಂದು ಆರೋಪಿಸಿದರು. ಈ ಬಗ್ಗೆ ಹಲವು ಬಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಸರ್ಕಾರದ ಆದೇಶ ನಿಯಮಗಳನ್ನು ಗಾಳಿಗೆ ತೂರಿ ಹಣ ಮಾಡುವ ದಂಧೆಯಲ್ಲಿ ತೊಡಗಿ ಪೋಷಕರನ್ನು ವಂಚಿಸುತ್ತಿರುವ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಪಘಾತ ಸ್ಥಳಕ್ಕೆ ಬಾರದ ಆಂಬ್ಯುಲೆನ್ಸ್, ರೊಚ್ಚಿಗೆದ್ದ ಸ್ಥಳೀಯರಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್, ಕಿಲೋಮೀಟರ್ ಗಟ್ಟಲೆ ವಾಹನಗಳ ಸಂಚಾರ ಸ್ಥಗಿತ, ಸುತ್ತಮುತ್ತಲಿನ ಗ್ರಾಮಸ್ಥರು ಪೊಲೀಸರ ನಡುವೆ ವಾಗ್ವಾದ. ನಕಲಿ ಚಿನ್ನ ಕೊಟ್ಟು ಅಸಲಿ ಚಿನ್ನ ಎಗರಿಸಿದ ಕಳ್ಳಿಯರು ಅಂದರ್, ಖತರ್ನಾಕ್ ಕಳ್ಳಿಯರ ಕೈಚಳಕ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ, ಚಿನ್ನದಂಗಡಿಯಲ್ಲಿ ಚಿನ್ನ ಖರೀದಿ ನೆಪದಲ್ಲಿ ಬಂದ ಅಜ್ಜಿಯರಿಂದ ಚಿನ್ನ ಕಳವು. ಗೌರಿಬಿದನೂರು ತಾಲೂಕಿನ ಕದಿರದೇವರಹಳ್ಳಿ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆಗೆ ಅವಕಾಶ ನೀಡಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಪ್ರಜಾ ಸಂಘರ್ಷ ಸಮಿತಿಯಿಂದ ಅಧಿಕಾರಿಗಳ ನಡೆಗೆ ವಿರೋಧ. ಮುಂದಿನ ವರ್ಷ ನಡೆಯಲಿರುವ ಆಗ್ನೇಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಜಾಗೃತಿ, ಸಂಯುಕ್ತ ಜನತಾದಳ ಯುವ ರಾಜ್ಯಾಧ್ಯಕ್ಷನಿಂದ ಪದವೀಧರರಲ್ಲಿ ಅರಿವು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.